ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆಯೇ ನಲಿದೊಲಿದು ನರ್ತಿಸುಗೆ ಶಾರದೆಯೇ ನಲಿದೊಲಿದು ನರ್ತಿಸುಗೆ ಶಾರದೆಯೇ ನಲಿದು ಒಲಿದು ನರ್ತಿಸುಗೆ ಎನ್ನ ಜಿಕ್ವೆಯಲಿ ನಲಿದೊಲಿದು ನರ್ತಿಸುಗೆ ಓಂ ತತ್ಸತು. ನಿನ್ನೆ ದಿವಸ ಕೌರವ ಪಾಂಡವ ಜನನ ಕಥೆಯನ್ನು ಕಂಡವಿ. ಇದೀಗ ಪಾಂಡುವಿನ ಮರಣದಿಂದ ಆರಂಭ. ಅದು ಹಾಗೆಯೇ ಅಲ್ವಾ? ಜನನ ಮರಣಗಳಿಗೆ ತೆರಪಿಲ್ಲದೇ ಇರುವಂಥ ರೀತಿಯಲ್ಲಿ ಕಾಲಯಂತ್ರ ಕಾಲಚಕ್ರ ಮುಂದುವರಿಯುತ್ತದೆ. ಪಾಂಡುವಿನ ಮರಣಕ್ಕೆ ಮೊದಲಿಗೆ ಬಹಳ ಮನೋಹರವಾದ ಕಲ್ಯಾಣಿಯಿಂದ ಶಾರದೆಯ ಸ್ತೋತ್ರವನ್ನು ಮಾಡಿದ್ದಾರೆ. ಕಲ್ಯಾಣಿಯ ಮಾಧುರ್ಯ ಸ್ವಾರಸ್ಯಗಳು ಎಷ್ಟು ಪ್ರಸನ್ನ ಮಧುರವೋ ಅಷ್ಟು ವ್ಯಾಪಕ ಗಂಭೀರ. ಅದು ಸರಸ್ವತಿಯ ಸ್ವರೂಪ ಹೌದು. ಅದರಿಂದಲೇ ಶ್ರೀ ವಿಶದೆ ಅಂತಲೇ ನಮ್ಮ ಕನ್ನಡ ಕವಿಗಳು ಕೇಶಿರಾಜಾದಿಗಳು ಕೊಂಡಾಡಿರ್ತಕ್ಕಂಥದ್ದು. ಅವಳು ವಿಷದಳಾದವಳು, ಕ್ಲಿಯರ್ ವೈಟ್. ಎಷ್ಟು ಆಳ ಇದ್ದರೂ ಪಾರದರ್ಶಕತೆಗೆ ಒಂದು ಸ್ವಲ್ಪವೂ ಕೂಡ ಅಡ್ಡಿಬಾರದೇ ಇರತಕ್ಕಂಥದ್ದು ಆ ಸರಸ್ವತಿ ಸ್ವರೂಪ. ಪ್ರಕೃತಿ ಚೆನ್ನಾಗೇ ಇರುತ್ತೆ, ಆದರೆ ನಮ್ಮ ಅಂತರಂಗದಲ್ಲಿ ಅದು ವಿಕೃತಿಯನ್ನು ಉಂಟು ಮಾಡಿದರೆ ಕಷ್ಟ. ಒಳ್ಳೆಯದು ವಸಂತಕಾಲ ಅಂತಂತಾರೆ, ಆದರೆ ವಸಂತಕಾಲ ವ್ಯಕ್ತಿಗಳಲ್ಲಿ ಯಾವ ರೀತಿಯಾದ ಚಂಡಮಾರುತ ಎಬ್ಬಿಸುತ್ತದೆಯೋ ಯಾರಿಗೆ ಗೊತ್ತು. ಅದು ಈಗ ಪಾಂಡುವಿಗೆ ಬಂದಿದೆ. ಸಾಮಾನ್ಯವಾಗಿ ಕಾವ್ಯದಲ್ಲಿ ಋತುವ ವರ್ಣನೆ ಅನ್ನೋದು ಎಷ್ಟೋ ಬಾರಿ ಅಲ್ಪಮತಿಗಳಾದ ಸಾಮಾನ್ಯದ ಸ್ಥೂಲ ಬುದ್ಧಿಗಳಾದ ಕವಿಗಳ ಕೈಯಲ್ಲಿ ಅದು ವಿಯೋಗವಾಗಲಿ ಒಂದೇ ವಸಂತ, ಸಂಯೋಗವಾಗಲಿ ಒಂದೇ ವಸಂತ, ಮರಣವಾಗಲಿ ಒಂದೇ ವಸಂತ, ಮದುವೆಯಾಗಲಿ ಒಂದೇ ವಸಂತ ಅಂತ ಇರುತ್ತೆ. ಹಾಗಾಗಿ ಅದನ್ನು ಎಲ್ಲಿ ಬೇಕಾದರೂ ಫಿಟ್ ಮಾಡಿಬಿಡ್ಬೋದು. ಅದು ಒಂಥರ ಎಲ್ಲ ಕಾಲಕ್ಕೂ ಒಪ್ಪುವಂಥದ್ದು, ಕೇವಲ ಬ್ರಹ್ಮದಂತೆ ನಿರ್ಗುಣ. ಹಾಗಲ್ಲದೆ ಈ ಪದ್ಯವನ್ನು ಇನ್ನೆಲ್ಲಿಯೂ ಹಾಕೋಕ್ಕಾಗೋಲ್ಲ, ಇಂಥ ಸಂದರ್ಭಕ್ಕೆ ಮಾತ್ರ ಹಾಕುವಂತೆ ಸಾಧ್ಯ ಅನ್ನುವಂತೆ ಕುಮಾರವ್ಯಾಸ ವಸಂತ ಋತುವಿನ ವರ್ಣನೆಯನ್ನು 2 ಸ್ತರದಲ್ಲಿ ಮಾಡ್ತಾನೆ. ಅದರ ಒಂದು ರೂಪ ಈಗ ನೋಡೋಣ. ವರುಷ 16 ಧರಣೀಶ್ವರನ ಗಿರಿಯ ಮಗಂಗೆ. ವರುಷ 16 ಧರಣೀಶ್ವರನ ಗಿರಿಯ ಮಗಂಗೆ. ಭೀಮಗೆ ವರುಷ 15 ಅರ್ಜುನಗೆ 14 13 ಕಿರಿಯರಿಬ್ಬರಿಗೆ 13
ಹಿರಿಯರಿಬ್ಬರಿಗೆ ಅನಿಬರ ಮುನಿವರರಿನ್ ಅಧ್ಯಯನಾದಿ ವಿದ್ಯಾನಿರತರಾದರು. ಅನಿಬರು ಆ ಮುನಿವರರಿನ್ ಅಧ್ಯಯನಾದಿ ವಿದ್ಯಾನಿರತರಾದುರು. ಬಂದುದೊಂದು ವಸಂತಮಯ ಸಮಯ, ಬಂದುದೊಂದುದು ವಸಂತಮಯ ಸಮಯ. ಪಾಂಡವರಿಗೆ ಶತಶೃಂಗ ಪರ್ವತದಲ್ಲಿಯೇ ಉಪನಯನವಾದದ್ದು. ಉಪನಯನಕ್ಕೆ ಕೇಶಕರ್ತನ ಆಗಲೇಬೇಕು. ಪ್ರಾಚೀನ ಶಾಸ್ತ್ರಗಳ ಪದ್ಧತಿ ವಪನ. ಆಯುಷ್ಕರ್ಮ ಆಗಬೇಕು. ಚಾರು ಕೇಶ ಇದ್ದದ್ದು ಹೋಗಬೇಕು. ಸೊಗಸಾದ ತಲೆ ಕೂದಲನ್ನು ಕತ್ತರಿಸದೆ ಮುಂಡನ ಮಾಡಿ ಶಿಖಿಯನ್ನು ಬಿಡಿಸುವುದು ಹೇಗೆ? ಚಾರುಕೇಶಿ ರಾಗವನ್ನು ತೆಗೆದುಕೊಂಡರು. ಅದನ್ನು ಕಂಡ ತಕ್ಷಣ ನನಗನಿಸಿದ್ದು ಚಾರುಕೇಶಿ ರಾಗ ಹೊರಟೋಗಬೇಕು. ಇಲ್ಲಿ ಶುದ್ಧವಾಗಿ ಪಾಪ ಎಲ್ಲ ಸ್ವರಗಳು ಚೆನ್ನಾಗಿ ಸಂಪೂರ್ಣವಾಗಿ ಬಂದಿವೆ. ಆದರೆ ಪಾಂಡವರಲ್ಲಿ ಪಾಪ ಚಾರುಕೇಶ ಲುಪ್ತವಾಯಿತು. ಸಂಸ್ಕೃತದಲ್ಲಿ ಸೈಡ್ ಲಾಕಿಗೆ ಕಾಕಪಕ್ಷ ಅಂತ ಕರೀತಾರೆ. ರಾಮಲಕ್ಷ್ಮಣರು ವಿಶ್ವಾಮಿತ್ರನ ಜೊತೆ ಹೋಗುವಾಗ ಕಾಕಪಕ್ಷ ಧರಮಿತ್ಯ ಯಾಚಿತವು ಅಂತ ಕಾಳಿದಾಸ ಕಾಕಪಕ್ಷಗಳನ್ನು ಧರಿಸಿಕೊಂಡು ಸೈಡ್ ಲಾಕ್ಸ್ ಬೆಳಗಿಸಿಕೊಂಡು ತುಂಬ ಚೆನ್ನಾಗಿದ್ದರು ಅಂತ ಹೇಳಿಬಿಟ್ಟು ಹೇಳ್ತಾನೆ ಕವಿ. ಅವೆಲ್ಲ ಹೋಗುವಂಥ ಕಾಲ ಇದು. 16 ವರ್ಷ ಧರ್ಮರಾಜನಿಗೆ, ಕ್ಷತ್ರಿಯರಿಗೆ 11 ವರ್ಷಕ್ಕೆ ಉಪನಯನ, ವೇದಾಭ್ಯಾಸ ಆರಂಭ ಮಾಡಿ 4 ವರ್ಷ ಆಗಿದೆ. ಪ್ರಾಯಶಃ ಧರ್ಮರಾಜನ ಸಾತ್ವಿಕತೆಗೆ ಶತಶೃಂಗ ಪರ್ವತದಲ್ಲಿ ಹೆಚ್ಚು ಕಾಲ ವ್ಯಾಸಂಗ ಮಾಡಿದ್ದು, ಮುನಿವರರ ಸಂಸರ್ಗದಲ್ಲಿ ಬ್ರಹ್ಮಚರ್ಯ ಆ ಅವಧಿ ಸಾಕಷ್ಟು ಕಾಲ ಅವನು ಅಲ್ಲಿ ಕಳೆದಿದ್ದು ಕೂಡ ಒಂದು ಕಾರಣ ಇರಬಹುದೇನೋ. ಮತ್ತು ಭೀಮಂಗೆ 15, ಅರ್ಜುನನಿಗೆ 14, ನಕುಲ ಸಹದೇವರಿಗೆ 13 ವರ್ಷಗಳು. ಆಗ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ವೇದಾಧ್ಯಯನ, ಅಧ್ಯಯನ ಅಂದ್ರೇ ವೇದಾಧ್ಯಯನ ಅನ್ನುವ ಅರ್ಥದಲ್ಲಿ ಬಳಕೆ ಮಾಡುವುದುಂಟು. ಆಗ ಪಾಂಡವಿಗೆ ಮಕ್ಕಳಿಗೆ ಯೌವನ ಬರುವ ಕಾಲಕ್ಕೆ ಇವನಿಗೆ ಯೌವನ ಬಂದಿದೆ. ಅದಕ್ಕೆ ವಸಂತ ಕಾರಣವಾಯಿತು. ಅಂದರೆ ವಾಸನೆಗಳು ನಮಗೆ ಒಳಗೆ ಇರ್ತವೆಲ್ಲ, ಅದು ಉದ್ಬುದ್ಧವಾಗೋದಕ್ಕೆ ಯಾವುದೋ ಸಂದರ್ಭ. ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರೆ, ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ನಮ್ಮ ಕೊಂಡಿ ತೆರೆದಿದ್ದರೆ ಯಾವ ಪಾಶ ಹಾಕಿದ್ರೂ ತಗಲಿಕೊಳ್ಳುತ್ತೆ. ನಮ್ಮ ಮೈಯಲ್ಲಿ ಮನಸ್ಸಿನಲ್ಲಿ ಯಾವ ಕೊಂಡಿಗಳು ಇಲ್ಲದೇ ಇದ್ದರೆ ಯಾವ ಪಾಶ ಮೇಲೆ ಬಿದ್ದರೂ ಜಾರಿ ಹೋಗಿಬಿಡುತ್ತದೆ. ಇವನಲ್ಲಿ ಆ ಬೀಜ ಇತ್ತು. ಹಾಗಾಗಿ ಹೊರಗಿನ ಪರಿಸರ ವಸಂತ ಉದ್ದೀಪನ ವಿಭಾವವಾಯಿತು. ಇವನಲ್ಲಿ ಶೃಂಗಾರ ರತಿ ಆಲಂಬನ ವಿಭಾವ. ಅಂದರೆ ದಟ್ ಈಸ್ ದಿ ಕಾಸಲ್ ಎಮೋಷನ್ ಅಂತಾರೆ, ಮೂಲಭೂತವಾದ ವಿಭಾವ. ಅದನ್ನು ಉದ್ದೀಪನ ಮಾಡುವಂಥದ್ದು ಸ್ಟಿಮ್ಯುಲಸ್ ಅಂತ ಯಾವುದನ್ನು ಕರಿತೀವಿ, ಸ್ಟಿಮ್ಯುಲೇಟಿಂಗ್ ಮೂಡ್ ಅಂತ, ಅದು ವಸಂತವಾಗಿ ಬಂತು. ಹೊರಗಿನದು ಯಾವತ್ತೂ ಉದ್ದೀಪನ, ಒಳಗಿಂದೇ ಮುಖ್ಯವಾಗಿ ಇರುವಂಥ ಕಾರಣ. ಹಾಗೆ ಬಂದ ವಸಂತಮಯ ಸಮಯ. 2 ಕಡೆ ಬಳಸ್ತಾನೆ, ಕುಸುಮಮಯ ಸಮಯ ಅಂತ. ಆ ಮಯ ಸಮಯ ಅನ್ನುವಲ್ಲಿಯೇ ಆ ಯಮನನ್ನು ಉಲ್ಟ ಮಾಡಿದಂಥ ರೀತಿಯಲ್ಲಿ ಆ ಶಬ್ದಗಳು ಕಾಣಿಸುತ್ತವಲ್ಲ, ಅದು ಮುಂದಿನ ಗ್ರೆವಿಟಿಯನ್ನು, ದಾರುಣತೆಯನ್ನು ಧ್ವನಿಸ್ತಾ ಇದೆಯೋ ಎಂಬಂತೆ ತೋರುತ್ತದೆ. ಈಗ ಲೋಕದಲ್ಲಿ ಕಂಡ ವಸಂತ ಎಂಥದ್ದು ಅನ್ನೋದನ್ನು ಮೊದಲು ಕವಿ ಹೇಳ್ತಾನೆ. ಮಹಾಕವಿಯ ಲಕ್ಷಣ ಏನೆಂದರೆ ಜನರಲ್ ಪರ್ಪಸ್ ಪದ್ಯವನ್ನೂ ಬರಿತಾನೆ, ಸ್ಪೆಷಲ್ ಪರ್ಪಸ್ ಪದ್ಯವನ್ನೂ ಬರಿತಾನೆ. ಸಾಮಾನ್ಯವಾಗಿ ವಸಂತ ಹೇಗೆ ಕಂಡೀತು ಅದನ್ನು ಹೇಳಿ ಇವನಿಗಾದ ಪರಿಣಾಮ ಏನು ಅನ್ನುವುದನ್ನು ಕೂಡ ವರ್ಣಿಸ್ತಾನೆ. ಯಾಕೆಂದರೆ ಕೇವಲ ಮೊದಲನೇ ದಾರಿಯಲ್ಲಿ ಎಲ್ಲರಿಗೂ ಏನಾಯಿತು ಅದನ್ನೇ ವರ್ಣಿಸಿಬಿಟ್ರೆ ಕಾವ್ಯದಲ್ಲಿ ವೈಶಿಷ್ಟ್ಯವೇ ಇರೋದಿಲ್ಲ, ಯಾವ ಸಂದರ್ಭವೂ ಒಂದೇ ಆಗುತ್ತೆ. ಹಾಗಲ್ಲದೆ ತುಂಬ ವೈಶಿಷ್ಟ್ಯದ್ದೇ ವರ್ಣಿಸ್ತಾ ಬಂದುಬಿಟ್ರೆ ಕಾವ್ಯವನ್ನು ನಮ್ಮದನ್ನಾಗಿಸಿಕೊಳ್ಳೋದಕ್ಕೆ ಯಾವ ಮೆಟ್ಟಿಲೂ ಉಳಿಯೋದಿಲ್ಲ. ಹೀಗಾಗಿ ಸಾರ್ವತ್ರಿಕ ಮತ್ತು ವೈಯಕ್ತಿಕ ಇವೆರಡನ್ನೂ ಹದವೆರೆಸಿ ಬೆರೆಸ್ತಾ ಹೋಗಬೇಕಾಗುತ್ತದೆ. ಸಂಗೀತದಲ್ಲಿ ತೆಗೆದುಕೊಂಡ್ರೆ ಷಡ್ಜ ಪಂಚಮ ಸ್ವರಗಳು ಸರ್ವದಾ ಶುದ್ಧ ಸ್ವರಗಳು, ಇನ್ನು ಮಿಕ್ಕ 5 ಸ್ವರಗಳಲ್ಲಿ ಮಾತ್ರ ವ್ಯತ್ಯಾಸ ಬರ್ತಾ ಇರುತ್ತೆ. ಹೀಗೆ ಯಾವುದೋ ಒಂದು ಸ್ಥಾಯಿಯಾಗಿ ನಿಂತುಕೊಳ್ಬೇಕು. ಅದಕ್ಕಾಗಿ ಅದನ್ನು ಆಧಾರ ಷಡ್ಜ ಅಂದರು. ಈ ಷಡ್ಜದಲ್ಲಿ ಅಥವಾ ಪಂಚಮದಲ್ಲಿ ಶ್ರುತಿ ಮಾಡಿಕೊಳ್ಳಿ ಅಂತಂದರು. ಎಲ್ಲಿಯೋ ಒಂದು ಟೇಕ್ ಆಫ್ಗೆ ಒಂದು ಕಾಮನ್ ಗ್ರೌಂಡ್ ಬೇಕು. ನನಗೂ ಹೌದು ಅನಿಸಿತ್ತು ಅಂತ, ಅಲ್ಲಿಂದ ಆ ಪಾತ್ರಕ್ಕೆ ಏನನ್ನಿಸ್ತು ಅನ್ನೋದಕ್ಕೆ ಬರುವಂಥದ್ದು. ಮೊದಲು ಲೋಕ ಅಂತ, ಆಮೇಲೆ ಏಕ ಅಂತ ಮಾಡುವುದನ್ನು ನೋಡಿ.
ತೆಗೆದು ದಗ್ಗದ ತಂಪು ನದಿ ಸರಸಿಗಳ ತಡಿಯಲಿ, ತೆಗೆದು ದಗ್ಗದ ತಂಪು ನದಿ ಸರಸಿಗಳ ತಡಿಯಲಿ, ಹಚ್ಚೆಯದುದು ಹಗಲು ಹಾವಸೆ ಹರಿದು ಹೊಕ್ಕರಿಸಿದುದು ಹಿಮಜಲವ, ಸೊಗಸಿದವು ನೆಳಲುಗಳು ದೂರಕ್ಕೆ ಸಗಳಿಕೆಗಳೇರಿದವು, ತಂಗಾಳಿಗೆ ವಿಗಾರಿಸಿ ಮೈಯ ತೆತ್ತುದು ಕೂಡೆ ಜನನಿಕರ. ಅದ್ಭುತವಾದ ಪದ್ಯ, ಅದ್ಭುತವಾದ ರಾಗವಿನ್ಯಾಸ. ಆ ಹಿಂದೂಸ್ತಾನಿಯ ಬಸಂತು ಬಹಾರು ಇವು ವಸಂತವನ್ನು ತುಂಬಿಕೊಡುವಂತೆ ನಮ್ಮ ಕರ್ನಾಟಕದ ವಸಂತ ಮಾಡೋದಿಲ್ಲ ಅಂತ ನನಗನ್ಸುತ್ತೆ. ಕರ್ನಾಟಕ ಸಂಗೀತದ ವಸಂತ ರಾಗ ಒಂಥರ ಜಗಳಕ್ಕೆ ಬರುವಂತೆ ತೋರುತ್ತೆ ನನಗೆ. ಆ ಹಿಂದೂಸ್ತಾನಿಯ ವಸಂತ ಅಂದರೆ ಬಸಂತ ಮತ್ತು ಬಹಾರ್ ರಾಗಗಳಲ್ಲಿ ಅದು ಯಾವುದೋ ಒಂದು ಮಾದಕವಾದಂತಹ ಪರಿಣಾಮ ಆ ಋತುವಿನ ಒಂದು ಮೋಹಕತೆಯನ್ನು ತುಂಬ ಚೆನ್ನಾಗಿ ಕಟ್ಟಿಕೊಡುತ್ತದೆ. ಅದನ್ನು ಬಳಸಿದರೀಗ ತೆಗೆದುದು ಅಗ್ಗದ ತಂಪು, ಅತಿಶಯವಾದಂಥ ನದಿಯ ತಂಪು ಯಾವುದಿದೆ ಚಳಿಗಾಲದ್ದು ಅದೆಲ್ಲ ಬಿಟ್ಟು ಹೋಗ್ಬಿಡ್ತು. ಮತ್ತು ಈ ಹಗಲು ಹಾವಸೆ ಹರಿದು ಹೊಕ್ಕರಿಸುವುದು ಹಿಮಜಲವ, ಹಗಲಿಗೆ ಪಾಚಿ ಕಟ್ಟಿದಂತೆ ಆಗಿಬಿಟ್ಟಿತ್ತು. ಯಾಕೆಂದರೆ ಚಳಿಗಾಲದಲ್ಲಿ ಹಗಲೂ ಕೂಡ ರಾತ್ರಿಯಷ್ಟೇ ತಂಪನ್ನು ಚಳಿಯನ್ನು ಒಳಗೊಂಡಿದ್ದಾಗಿರುತ್ತೆ. ಹಾಗಾಗಿ ಹಗಲನ್ನು ಆ ಜಾರಿಕೆ ಇತ್ತಲ್ಲ ಅದೆಲ್ಲ ಹೋಗಿಬಿಟ್ಟಿದೂ ನಿರ್ಮಲವಾಯಿತು. ಆ ಹಿಮಜಲ ಎಲ್ಲನೂ ಕೂಡ ಹೋಯಿತು. ಇನ್ನು ಸೊಗಸಿದವು ನೆಳಲುಗಳು, ನೆರಳಿಗೆ ಬಂದು ನಿಲ್ಲುವುದು ಅಂದರೆ ಬೆಂಕಿ ಹತ್ತಿರ ಹೋದಂತೆ ಚಳಿಯೂ ಕೂಡ ಸುಡುತ್ತದೆ. ಕೋಲ್ಡ್ ಬರ್ನಿಂಗ್ ಅನ್ನುವಂಥದ್ದು ವಿಜ್ಞಾನ ಹೇಳುವಂಥದ್ದು. ಈಗ ಲಿಕ್ವಿಡ್ ನೈಟ್ರೋಜನ್ ಮೊದಲಾದಂಥ ಪದಾರ್ಥಗಳನ್ನು ನೋಡಿದಾಗ ಸಾರಜನಕವನ್ನು ದ್ರವೀಕರಿಸಿದಾಗ ಅದು -100 -150 ಡಿಗ್ರಿ ಸೆಂಟಿಗ್ರೇಡ್ ಹೀಗಿರುತ್ತೆ. ಅದರೊಳಗಡೆ ಒಂದು ಎಲೆಯನ್ನು ಇಟ್ಟರೆ ಅದು ಹಪ್ಪಳ ಇದ್ದಂತೆ ಬೆಳ್ಳಗೆ ಬಿಳಿಚಿಕೊಂಡು ಹಪ್ಪಳದಂತೆಯೇ ಪುಡಿ ಆಗಿಬಿಡುತ್ತೆ. ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಪಾಪ ಅದರ ಗತಿ ಏನಾಗಿರುತ್ತದೆಯೋ. ಕೋಲ್ಡ್ ಬರ್ನಿಂಗ್ ಅಂದರೆ ಹಾಗೆ ಅಂತ. ಅಂದರೆ ಆ ಕಡೆಯಾಗಲಿ ಈ ಕಡೆಯಾಗಲಿ, ಮೈನಸ್ ಆಗಲಿ ಪ್ಲಸ್ ಆಗಲಿ, ಒಂದು ಹದ ಮೀರಿದರೆ ಪ್ರಮಾದವೇ ಆಗುತ್ತದೆ, ಪ್ರಾಣಾಪಾಯವೇ ಆಗುತ್ತದೆ. ನೆರಳು ಶೀತಋತುವಿನಲ್ಲಿ ಹೇಮಂತ ಶಿಶಿರಗಳಲ್ಲಿ ತುಂಬ ಕಷ್ಟ ನೆರಳನ್ನು ಅನುಭವಿಸೋದು. ಈಗ ನೆರಳು ಸೊಗೈಸ್ತಾ ಇದೆ. ಅಂದರೆ ನೆರಳಿಗೆ ಬಂದರೆ ಹಿತ ಅಂತ ಅನ್ನಿಸುವಂತೆ ಇದೆ. ದೂರಕ್ಕೆ ಸಗಳಿಕೆಗಳೇರಿದುವು, ಸಗಳಿಕೆ ಅಂದರೆ ಶಾಖ ಬೇಗೆ ಏರ್ತಾ ಇದೆ. ತಂಗಾಳಿಗೆ ವಿಹಾರಿಸಿ ಮೈಯ ತೆತ್ತುದು ಕೂಡೆ ಜನನಿಕರ. ಅಂದರೆ ಯಾವ ಒಂದು ಅತಿಶಯವಾದ ಶೈತ್ಯ ಇದೆ ಅದು ಹೋಯಿತು, ಅತಿಶಯವಾದ ಬೇಗೆ ಇದೆ ಅದು ದೂರ ಇದೆ. ಮಧ್ಯದ ವಸಂತದ ಒಂದು ಹಿತಕರವಾದ ಟೆಂಪರೇಚರ್ ಅಂತೀವಲ್ಲ, ಲೂಕ್ ವಾರ್ಮ್ ಅಂತ, ಉಗುರು ಬೆಚ್ಚಗೆ, ನಖಂಪಚ ಅಂತ, ಆ ರೀತಿಯಾದಂಥ ಒಂದು ವಾತಾವರಣ ಬಂದಿದೆ. ಅಂದರೆ ಬಾಹ್ಯಾಭ್ಯಂತರ ಸಮತ್ವ ಬಂದಿದೆ, ಶೀತೋಷ್ಣಗಳಲ್ಲಿ ಸಮತ್ವ ಬಂದಿದೆ. ಲೋಕಕ್ಕೆ ಯೋಗಿ ಸದೃಶವಾದಂಥ ಒಂದು ಸೊಗಸಾದ ಸ್ಥಿತಿ ಬಂದಿದೆ. ಅದು ಭೋಗದ ಒಂದು ಹದ. ಆದರೆ ಇವನಲ್ಲಿ ಅದು ತಪ್ಪಿ ಹೋಗಿದೆ. ಅದನ್ನು ಮುಂದೆ ತೆಗೆದುಕೊಳ್ತಾನೆ ಕವಿ ಅದ್ಭುತವಾದ ರೂಪಕ ಮಾಲೆಯ ಮೂಲಕ. ಯೋಗಿಗೆತ್ತಿದ ಖಡುಗಧಾರೆ ವಿಯೋಗಿಗೆತ್ತಿದ ಸಬಳ, ಯೋಗಿಗೆತ್ತಿದ ಖಡುಗಧಾರೆ ವಿಯೋಗಿಗೆತ್ತಿದ ಸಬಳ, ಅಖಿಲದಿರಾಗಿಗಳ ಕೆಣತಲೆಯ ತಡಿ ನೈಷ್ಟಿಕರಿಗಲಗಣಸೋ, ಆಗಮಿಕರೆದೆ ಶೂಲ ಗರ್ವಿತ ಗೂಗೆಗಳ ನಕಸಾಳ,
ಆಗಮಿಕರೆದೆ ಶೂಲ ಗರ್ವಿತ ಗೂಗೆಗಳ ನಕಸಾಳ ಅಗ್ಗದ ಭೋಗಿಗಳ ಕುಲದೈವ ಅಗ್ಗದ ಭೋಗಿಗಳ ಕುಲದೈವ ಎಸೆದುದು ಕುಸುಮಮಯ ಸಮಯ ಕುಸುಮಮಯ ಸಮಯ ಕುಸುಮಮಯ ಸಮಯ ಯೋಗಿಗೆತ್ತಿದ ಕಡುಗಧಾರೆ ವಿಯೋಗಿಗೆತ್ತಿದ ಸಬಳ ಅಖಿಲ ವಿರಾಗಿಗಳ ಕೆಡತಲೆಯದಡಿ ನೈಷ್ಠಿಕರಿಗಲ ಗಣಸು ಆಗಮಿಕರೆದೆ ಶೂಲ ಗರ್ವಿತ ಗೂಗೆಗಳ ನಖಸಾಳ ಅಗ್ಗದ ಭೋಗಿಗಳ ಕುಲದೈವ ಕುಲದೈವ ಎಸೆದುದು ಕುಸುಮಮಯ ಸಮಯ ಕುಸುಮಮಯ ಸಮಯ. ಮೋಹನ ರಾಗದ ಮಹಾತ್ಮ್ಯ ಅಸಾಧಾರಣವಾದದ್ದು. ಈ ರಾಗ ಕೇಳಿದಾಗಲೂ ಪ್ರತಿ ಬಾರಿ ಕೇಳಿದಾಗಲೂ ನವನವೀನವಾಗಿ ತೋರ್ತಾ ಇರುತ್ತೆ. ಆ ಕಡೆ ಜಪಾನ್ನಿಂದ ಮೊದಲುಗೊಂಡು ಈ ಕಡೆ ಹತ್ತಿರ ಐರ್ಲೆಂಡ್ವರೆಗೂ ಅಖಂಡವಾಗಿ ಈ 5 ಸ್ವರಗಳ ರಾಗ ತಾಂಡವವಾಡಿದೆ. ಆದರೆ ಎಲ್ಲಿಯೂ ಕೂಡ ಇದು ಹಳತಾಗಿಲ್ಲ, ಹಳಸಿ ಹೋಗಿಲ್ಲ. ಆ ಮೋಹನ ರಾಗದ ವಿಜೃಂಭಣೆ ಎಂಥದ್ದು! ಅದರೊಳಗೆ ವೀರವೂ ಇದೆ, ಶೃಂಗಾರವೂ ಇದೆ, ಎಲ್ಲ ಇದೆ. ಈ ವಸಂತದಲ್ಲಿ ಏಕಕಾಲದಲ್ಲಿ ವೀರ ಶೃಂಗಾರಗಳ ಉದ್ದಾಮತೆ ಉತ್ಥಾನತೆ ಕಾಣಿಸ್ತಾ ಇದೆ. ಯೋಗಿಗಳಿಗೆ ಖಡ್ಗಧಾರೆ, ಎತ್ತಿದ ಖಡ್ಗದ ಆ ಒಂದು ರೇಸರ್ ಎಡ್ಜ್ ಅಂತೀವಲ್ಲ, ಧಾರೆ ಅಂದರೆ ಅಲಗು, ಹಾಗೆ ಎತ್ತಿಕೊಂಡು ಬರ್ತಾ ಇದೆ. ಯೋಗಿಗಳಿಗೆ ನೀವು ನಿಮ್ಮ ತಪಸ್ಸು ಮಾಡ್ತೀರಾ, ನಿಮ್ಮ ಮೇಲೆ ನಾವು ಯುದ್ಧ ಮಾಡ್ತಿದ್ದೀವಿ ಅಂತ ವಸಂತದ ವೈಭವ ಬರ್ತಾ ಇದೆ. ವಿಯೋಗಿಗಳಿಗಂತೂ ಅದು ಎದೆಗೆ ಹಾಕಿದ ಬರ್ಜಿ ಶೂಲವೇ ಆಗಿಬಿಟ್ಟಿದೆ. ವಿರಾಗಿಗಳಿಗೆ ಅವರ ಅಹಂಕಾರವನ್ನು ಅಪ್ಪಳಿಸುವಂಥ ಒಂದು ಗದಾ ಪ್ರಹಾರ ಮಾಡುವಂತೆ ದೊಣ್ಣೆ ಅದು ಬರ್ತಾ ಇದೆ. ನೈಷ್ಠಿಕರಿಗೆ ಗಂಡಕತ್ತರಿಯಾಗಿ ಸಂಕೋಲಿಯಾಗಿ ಬರ್ತಾ ಇದೆ. ಆಗಮಿಕರು ಶಾಸ್ತ್ರವ್ಯಾಸಂಗ ಮಾಡಿಕೊಂಡು ಈ ಲೋಕದ ಜಂಜಾಟ ಬೇಡ, ಯಾವ ವಿಕಾರಗಳಿಗೂ ತುತ್ತಾಗೋಲ್ಲ ಅಂತಾರಲ್ಲ, ಅವರ ಎದೆಯನ್ನೇ ಭೇದಿಸುವ ಶೂಲವಾಗಿದೆ. ಇನ್ನು ಗರ್ವಿತ ಗೂಗೆಗಳು ಅಂತಂದರೆ ಲಾಕ್ಷಣಿಕವಾಗಿ ಅರ್ಥ ಮಾಡಬೇಕು. ಗೂಬೆ, ಆ ಗೂಗೆಗಳು ಯಾರು? ಗೂಬೆ ದಿವಾಂಧ, ಹಗಲು ಹೊತ್ತು ಕಣ್ಣು ಮುಚ್ಚಿಕೊಂಡು ಒಂದು ಮರದ ಪೊಟರೆಯಲ್ಲಿ ಕೂತಿರುತ್ತೆ. ಅಂದರೆ ನಾನು ಈ ಪ್ರಪಂಚಕ್ಕೆ ಬಾಹಿರನಾಗಿ ಎಲ್ಲಿಯೋ ಕುಟೀಚಕನಾಗಿ ಎಲ್ಲಿಯೋ ವಲ್ಮೀಕದಲ್ಲಿ ಹುತ್ತದೊಳಗೆ ನಾನು ಚಿತ್ತವನ್ನು ಏಕಾಂತದಲ್ಲಿ ಇರಿಸ್ತೀನಿ ಅಂತ ಅನ್ನುವಂಥವರಿಗೆ ನಖಸಾಳ ಅಂದರೆ ಈ ವ್ಯಾಘ್ರನಖ ಇತ್ಯಾದಿ ಆಯುಧ ಸೀಳಿಬಿಡುವಂಥದ್ದು ಎದೆಯನ್ನು. ಅಗ್ಗದ ಅಂದರೆ ಅಗ್ರಣಿಗಳಾದ ಶ್ರೇಷ್ಠವಾದ ಭೋಗಿಗಳ ಕುಲದೈವ. 5 ಪಾದಗಳಲ್ಲಿ ಯೋಗಿಗೆ, ವಿಯೋಗಿಗೆ, ವಿರಾಗಿಗೆ, ನೈಷ್ಠಿಕರಿಗೆ, ಆಗಮಿಕರಿಗೆ, ಗರ್ವಿತ ಗೂಗೆಗಳಿಗೆ 6 ಪರಿಯ ಜನರಿಗೆ ಇದು ಆಯುಧ ಪ್ರಪಂಚವಾಗಿ ತೋರಿದರೆ, 7ನೆಯವರು ರಾಗಿಗಳಿಗೆ, ಭೋಗಿಗಳಿಗೆ ಅದು ಕುಲದೇವತೆಯಾಗಿ ತೋರಿದಂತೆ. ದೇವತೆಯ ಕೈಯಲ್ಲೂ ಆಯುಧ ಇರುತ್ತೆ, ಆದರೆ ನಮಗೆ ಆಯುಧಗಳು ಭಯಾನಕವಾಗಿ ತೋರೋದಿಲ್ಲ. ವಿಷ್ಣುವಿನ ಕೈಯಲ್ಲಿ ಚಕ್ರವಾಗಲಿ ಗದೆಯಾಗಲಿ ನಮಗೆಂದಾದರೂ ಭಯಪ್ರದವಾಗಿ ಕಂಡಿದೆಯೇ? ಇಲ್ಲ. ಹಾಗೆ ಇಷ್ಟದೈವವಾದರೆ ಅವರ ಆಯುಧಗಳು ಮರ್ತೋಗುತ್ತವೆ, ಅಭಯ ವರದ ಕರಗಳು ಮಾತ್ರ ಕಾಣಿಸ್ತಾ ಇರ್ತವೆ. ಮತ್ತು ಕುಸುಮ ಸಮಯದ ಆ ಕುಸುಮಮಯ ಸಮಯದಲ್ಲಿ ಕಠೋರವಾದ ಆಯುಧ ಪ್ರಪಂಚವನ್ನು ಹೇಳ್ತಾ ಇದ್ದಾನೆ. ಕಾವ್ಯ ಎಷ್ಟು ಡಿಫರೆಂಟ್ ಪಿಕ್ಚರ್ಸನ್ನು ತರುತ್ತೆ ಅಂದರೆ, ಹೂವಿನ ಜೊತೆಗೆ ಆಯುಧವನ್ನು ಸೇರಿಸಿ ಕಟ್ಟುವುದೆಲ್ಲಾದರೂ ಉಂಟೆ? ಕುಮಾರವ್ಯಾಸ ಕಟ್ಟಬಲ್ಲ, ಕವಿಗಳು ಕಟ್ಟಬಲ್ಲರು. ಯಾವ ಹೂವಾಡಿಗರು ಕಟ್ಟಕ್ಕಾಗಲ್ಲ. ಹೆಚ್ಚೆಂದರೆ ಅವರು ಕಸವನ್ನು ಕಟ್ಟಬಲ್ಲರು, ಹೂವಿನ ಜೊತೆಗೆ ಹುಲ್ಲನ್ನು ಕಟ್ಟಬಲ್ಲರು, ಸೊಪ್ಪನ್ನು ಕಟ್ಟಬಲ್ಲರು. ಯಾವ ಮಟ್ಟಕ್ಕಂದರೆ ಅದನ್ನು ಮುಡಿದ್ರೆ ಹಸು ಬೆನ್ನಟ್ಟಿ ಬರುತ್ತೆ. ಅಲ್ಲಿ ಹೂ ಕಾಣಿಸೋಲ್ಲ, ಸೊಪ್ಪೇ ಜಾಸ್ತಿ ಇರುತ್ತೆ, ತಲೆ ತುಂಬ ಏನು ಸೊಪ್ಪಿದೆ ಅಂತ ಬಾಯಿ ಹಾಕೋದಕ್ಕೆ ಬಂದಿತ್ತು. ಆದರೆ ಕವಿಗಳು ಅಷ್ಟು ವಿಲಕ್ಷಣವಾದದ್ದು, ವಿಜಾತೀಯವಾದದ್ದನ್ನೆಲ್ಲ ಸೇರಿಸ್ತಾರೆ. ಸಂಗೀತದಲ್ಲಿ ವಿವಾದಿ ಸ್ವರಗಳನ್ನು ಬಳಸೋದು ಅಂತ ಒಂದುಂಟು. ಯಾವುದೋ ಒಂದು ಹಂತದವರೆಗೂ ಬಳಸ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋಲ್ಲ. ಸಾಹಿತ್ಯದಲ್ಲಿ ಪ್ರತಿಭಾಶಾಲಿಯಾಗಿದ್ದರೆ ಎಷ್ಟು ಬೇಕಾದ್ರೂ ವಿರೋಧಿ ಚಿತ್ರಗಳನ್ನು ತೆಗೆದುಕೊಂಡು ಬಂದು ಅವನ್ನೆಲ್ಲ ಅನುರೋಧಿಯಾಗಿ ಮಾಡಬಲ್ಲ. ಯಾಕೆಂದರೆ ಸಂಗೀತದಲ್ಲಿ ಆ ರಾಗದ ಚೌಕಟ್ಟು ಅನ್ನೋದು ಒಂದು ಉಂಟು. ಇಲ್ಲಿ ಆ ರಾಗದ ಚೌಕಟ್ಟು ಅನ್ನೋದೇ ಇಲ್ಲವಾದ ಕಾರಣ ಎಷ್ಟೂ ಬೇಕಾದರೆ ವಿರೋಧಿ ಚಿತ್ರಗಳನ್ನು ತಂದು ಕೊಡಬಹುದು. ಕುಮಾರವ್ಯಾಸ ಅಂಥದ್ದನ್ನು ಅಸಾಧಾರಣವಾಗಿ ಮಾಡಿದ್ದಾನೆ.
ಶಿವನ ಕಾರುಣ್ಯಾಯುಧವೇ ಮಸದು ಸುರೇಂದ್ರ ಸ್ನೇಹ ಸಾಣೆಯಲ್ಲಿ ಎನ್ನುವಾಗ ಕರುಣೆಯನ್ನು ಆಯುಧ ಮಾಡಿ ಸ್ನೇಹವನ್ನು ಸಾಣಿಯನ್ನಾಗಿ ಮಾಡ್ತಾನೆ. ಕರುಣೆಯಂಥ ನಯವಂತಿಕೆ ಮತ್ತು ಸ್ನೇಹದಂತಹ ಮೃದುತ್ವ ಇವೆರಡನ್ನೂ ಕೂಡ ಸಾಣೆಗಲ್ಲಿನಷ್ಟು ಕಠೋರವಾಗಿ ಕೂರಸಿಯಷ್ಟು ಮೊನಚಾಗಿ ಇರುವಂತೆ ಮಾಡಬಲ್ಲ. ಇದು ಕವಿಯ ಪ್ರಭಾವ. ಹಾಗೆ ಮಾಡಿದ್ದಾನೆ. ಭೋಗಿಗಳ ಕುಲದೇವತೆ ಬಂದದ್ದು ಅಂತ ಏಕಾಂತ ಲೋಕಾಂತಗಳನ್ನು ಅಷ್ಟು ಅದ್ಭುತವಾಗಿ ತೋರಿಸ್ತಾನೆ. ಇದು ಮಾಲಾ ರೂಪಕ, ಉಲ್ಲೇಖ ರೂಪಕವೂ ಆಗಿದೆ. ಆಮೇಲೆ ಇದೆಷ್ಟು ಆಯುಧಗಳನ್ನು ಇಟ್ಟು ಒಬ್ಬ ರಾಜನ ಒಂದು ಪ್ರತಿಮೆಯನ್ನು ಮಾಡ್ತಾ ಇದ್ದಾನೆ. ರಾಜ ಯಾಕೆ ಮಾಡ್ತಾನೆ? ಪಾಂಡವು ಒಬ್ಬ ರಾಜ. ರಾಜನನ್ನು ಎದುರಿಸೋದಕ್ಕೆ ರಾಜನೇ ಬರಬೇಕು. ವಸಂತ ಹೇಳಿ ಕೇಳಿ ಋತುಗಳ ರಾಜ. ಅದಕ್ಕೆ ಅದ್ಭುತವಾದ ಒಂದು ಪರಿವಾರವಾದ ರಚನೆ ಮಾಡ್ತಾನೆ ಮುಂದಿನ ಪದ್ಯದಲ್ಲಿ. ಬಹಳ ಯುಕ್ತವಾಗಿದೆ ಈ ರಾಗ. ಮೊರೆವ ತುಂಬಿಯ ಗಾಯಕರ ಮೊರೆವ ದುಂಬಿಯ ಗಾಯಕರ ನಯಸರದ ಕೋಕಿಲ ಪಾಠಕರ ಬಂಧುರದ ಗಿಳಿಗಳ ಪಂಡಿತರ ಮಾಮರದ ಕರಿಘಟೆಯ ಅರಳಿದಂಬುಜ ಸತ್ತಿಗೆಯ ಮಂಜರಿಯ ಕುಸುಮದ ಚಾಮರದ ಚಾತುರ ವಸಂತರ ಪಾಲ ನಡೆದನು ಪಾಂಡುವಿನ ಮೇಲೆ. ವಸಂತ ಮೊರೆವ ದುಂಬಿಯ ನಯಸರದ ಕೋಕಿಲ ಬಂಧುರದ ಗಿಳಿಗಳ ಮಾಮರದ ಅರಳಿದಂಬುಜ ಮಂಜರಿಯ ಕುಸುಮದ ಚಾತುರದ ವಸಂತ ನೃಪಾಲ ಗಾಯಕರ ಪಾಠಕರ ಪಂಡಿತರ ಕರಿಘಟೆಯ ಸತ್ತಿಗೆಯ ಚಾಮರದ ಚಾತುರ ವಸಂತ ನೃಪಾಲ ನಡೆದನು ಪಾಂಡುವಿನ ಮೇಲೆ. ವ್ಯಾಖ್ಯಾನಕ್ಕೆ ಎಳ್ಳಷ್ಟು ಆಸ್ಪದ ಇಲ್ಲದಂತೆ ವಾದ್ಯದಲ್ಲಿ ಮತ್ತು ಕಂಠದಲ್ಲಿ ಕೂಡ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಪದ್ಯಕ್ಕೆ. ತುಂಬ ಅದ್ಭುತವಾದದ್ದು. ಈ ರೀತಿ ಪದ್ಯವನ್ನು ಕಟ್ಟಿಕೊಡುವಂಥದ್ದು ಶ್ರಾವಣ ಪ್ರತಿಭೆಯಿಂದ ನಿಜಕ್ಕೂ ಅಸಾಧಾರಣವಾದದ್ದು. ನಮೋ ನಮಃ. ಅದೇನೋ ಅವರು ಕೂತು ತಯಾರಿ ಮಾಡಿಕೊಂಡು ಬಂದದ್ದಲ್ಲ, ಆಗಾಗ ಬಂದ ಮನೋಧರ್ಮದಂತೆ ಮಾಡಿದ್ದಾರೆ. ವಸಂತ ರಾಜ, ಅದಕ್ಕೆ ಮತ್ತೆ ಒಂದು ರೂಪಕ ಮಾಡಿದ್ದಾನೆ. ಇದನ್ನು ಸಾವಯವ ರೂಪಕ ಅಂತ ಕರೀತಾರೆ. ಒಬ್ಬ ರಾಜನಿಗೆ ಏನೇನು ಪರಿವಾರ ಬೇಕೋ ಅದನ್ನೆಲ್ಲ ಅವಯವಗಳನ್ನು ಸೇರಿಸಿ ಮಾಡಿದಂಥ ಒಂದು ರೂಪಕ, ಅಂದರೆ ಇಂಟಗ್ರೇಟೆಡ್ ಮೆಟಫಾರ್ ಅಂತ ಕರೀತಾರಲ್ಲ, ಆ ರೀತಿಯಾದದ್ದು. ರಾಜನಿಗೆ ಗಾಯಕರಿರ್ತಾರೆ, ಪಾಠಕರು ಸ್ತುತಿ ಪಾಠಕರಿರ್ತಾರೆ, ಪಂಡಿತರಿರ್ತಾರೆ, ಆನೆಗಳಿರುತ್ತವೆ, ಶ್ವೇತಛತ್ರ ಇರ್ತದೆ ಮತ್ತು ಚಾಮರ ಇರುತ್ತದೆ. ಈ ಥರ ಎಷ್ಟೋ ಇರ್ತವೆ. ಅವನ್ನೆಲ್ಲ ತೆಗೆದುಕೊಂಡು ರಾಜ ವೈಭವದಿಂದ ಬರ್ತಾನೆ. ಹಾಗೆ ವಸಂತನಿಗೆ ಇವೆಲ್ಲ ಪರಿವಾರ ಇದೆ ಅಂತ ಅವರು ಮೊದಲು ವಸಂತ ಪರಿವಾರವನ್ನು, ನೃಪಾಲ ಪರಿವಾರವನ್ನು ಎರಡನ್ನೂ ಕೂಡ ತೋರಿಸಿಕೊಟ್ಟರು. ಮೊದಲು ಪೂರ್ಣ ಪದ್ಯವನ್ನು ಓದಿ ಆಮೇಲೆ ವಸಂತ ಪರಿವಾರ, ನೃಪಾಲ ಪರಿವಾರವನ್ನು ಪ್ರತ್ಯೇಕವಾಗಿಟ್ಟು ಹಾಗೆ ಅವರು ವ್ಯಾಖ್ಯಾನ ಮಾಡಿದರೆ, ವೇಣು ಅವರು ತುಂಬಿಗಳ ಅನ್ನುವಾಗ ತುಂಬಿಗಳ ಝಂಕಾರವನ್ನೇ ಮಾಡಿದ್ರು, ಕೋಗಿಲೆಯ ಅನ್ನುವಾಗ ಕೋಗಿಲೆ ಕುಹೂರವ ಮಾಡಿದ್ರು, ಗಿಳಿಗಳ ಅನ್ನುವಾಗ ಅವುಗಳ ಚಿಲಿಮಿಲಿ ಮಾಡಿದ್ರು, ಕರಿಘಟೆಯ ಅನ್ನುವಾಗ ಆನೆಯ ಬೃಂಕಾರವನ್ನು ಕೂಡ ಮಾಡಿದ್ರು. ಹೀಗೆ 4 ವಿಧವಾದ ಧ್ವನಿಯನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ. ಕೊಳಲಿಗೆ ಯಾವುದು ಸಾಧ್ಯವಾಗೋದಿಲ್ಲ ಅನ್ನೋ ಸವಾಲನ್ನೇ ಎಸೆದಂತೆ ಇದೆ. ಈ ತುಂಬಿಗಳು ಗಾಯಕರಾದವು, ಕೋಕಿಲೆಗಳು ಸ್ತುತಿಪಾಠಕರಾದವು, ಗಿಳಿಗಳು ಪಂಡಿತ ವಕ್ಕಿತಾನೆ ಗಿಳಿ, ಅದು ಪಂಡಿತರ ವರ್ಗವಾಯಿತು. ಮಾವಿನ ಮರ ಆನೆಯಂತೆ ಆಯಿತು. ಯಾಕೆ? ಮಾವಿನ ಮರದ
ಮಕರಂದ ಧಾರೆ ಇದೆಯಲ್ಲ, ಅದು ಆನೆಯ ಮದಧಾರೆಯಂತೆ ಸುರಿಯುವ ಕಾರಣ ಮತ್ತು ಎತ್ತರಕ್ಕೆ ಬೆಳೆದ ಮಾವಿನ ಮರ ಆ ಒಂದು ಕೆಂಗಪ್ಪು ಬಣ್ಣದ ಚಿಗುರುಗಳಿಂದ ಆನೆಯ ಬಣ್ಣವನ್ನು ತೋರ್ಪಡಿಸುವಂತೆ ಹಾಗೆ ಆದದ್ದು. ಇದು ವ್ಯಂಜನ ಸಾಮಗ್ರಿಯಿಂದ, ನಾವು ವ್ಯಂಜಕ ಸಾಮಗ್ರಿಯಿಂದ ಪುಷ್ಟಿ ಮಾಡಿಕೊಂಡು ಹೋದಂತೆ ಆ ಪೂರ್ಣ ಕಲ್ಪನೆ ಸಿಗುತ್ತದೆ. ಇನ್ನು ಅರಳಿದ ತಾವರೆ ಬೆಳ್ದಾವರೆಯಾದರೆ ಶ್ವೇತಛತ್ರವೇ ಆಗಿಬಿಡುತ್ತೆ. ಮತ್ತು ಮಂಜರಿಯ ಕುಸುಮದ ಚಾಮರದ ಹೂವಿನ ಗುಚ್ಛಗಳು ವಸಂತದ ಆ ಒಂದು ಮಲಯಾನಿಲಕ್ಕೆ ಓಲಾಟ ಮಾಡ್ತಾ ಇದ್ದರೆ ಚಾಮರದಂತೆ. ಅವರು ಗಾಯನ ಮಾಡುವಾಗ ಚಾಮರದ ಆಡಿಕೆಯನ್ನು ಕೂಡ ತೋರಿಸ್ಬಿಟ್ರು, ಅದು ಬೀಸಾಡ್ಕೊಂಡು ಬರುವ ರೀತಿ. ಇಂಥ ರಾಜ ನಡೆದನು, ಮಾರ್ಚ್ ಮಾಡಿಬಿಟ್ಟ ಪಾಂಡವರ ಮೇಲೆ ಅಂತ. ಮಾರ್ಚಲ್ಲೇ ಬರುವುದು ವಸಂತ, ಅವನು ಮಾರ್ಚ್ ಮಾಡಿಬಿಟ್ಟ ಅಂತಂದರೆ ಒಂದು ಪೆರೇಡ್ ಮಾಡಿ ಅವನ ಮೇಲೆ ನಡ್ಕೊಂಡು ಹೊರಟೋಗ್ಬಿಟ್ಟ, ರೋಡ್ ರೋಲರ್ ದಮ್ಮಸ್ ಮಾಡಿಬಿಟ್ಟ ಅಂತ. ನಿಂತು ಯುದ್ಧ ಮಾಡೋದಲ್ವೇ ಅಲ್ಲ, ಕ್ಲೀನ್ ಬೋಲ್ಡ್ ಅಂತಾರಲ್ಲ, ಸ್ವೆಪ್ಟ್ ಔಟ್ ಅಂತಾರಲ್ಲ, ವೈಟ್ ವಾಶ್ ಅಂತಾರಲ್ಲ, ಆ ರೀತಿಯಾಗಿ ಮಾಡಿದಂಥದ್ದು ಅನ್ನುವಾಗ ಆ ನಡೆದನು ಅನ್ನುವ ಶಬ್ದ ಅದು ಎಷ್ಟು ವಿಧವಾಗಿ ಇದನ್ನು ಲಕ್ಷಣಾಮೂಲವಾದ ಧ್ವನಿ ಅಂತ. ವಸಂತನಿಗೆ ಕಾಲಿದೆಯೇ, ಕೈ ಇದೆಯೇ ನಡೆಯೋದಿಕ್ಕೆ? ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅಂತ ಕರೀತಾರೆ. ವಸಂತಕ್ಕೆ ನಡೆಯೋದಿಕ್ಕೆ ಅವಯವ ಇಲ್ಲ, ಆದರೆ ಅವಯವ ಇಲ್ಲದ ವಸಂತ ಪಾಂಡುವಿನಂಥ ಜಿತೇಂದ್ರಿಯನಾದ ರಾಜರ್ಷಿಯ ಮೇಲೆ ಒಂದು ದೊಡ್ಡ ಪೆರೇಡ್ ಮಾಡಿಬಿಟ್ಟ ಅಂತನ್ನುವುದನ್ನು ಅತ್ಯದ್ಭುತವಾಗಿ ತೋರಿಸಿಕೊಟ್ಟಿದ್ದಾನೆ. ಪ್ರತಿ ಪದವೂ ಸಾರ್ಥಕವಾದಂಥದ್ದು. ಇವೆಲ್ಲ ರೆಡಿಮೇಡ್ ಸ್ಟಾಕ್ ಸಾಮಗ್ರಿ, ಕವಿ ಸಮಯದಲ್ಲಿ ಇರುವಂಥದ್ದು. ಕೋಗಿಲೆಗಳನ್ನು ಸ್ತುತಿಪಾಠಕರಿಗೆ ಹೋಲಿಸೋದು, ತುಂಪಿಗಳಿಂದ ಗಾಯಕರಿಗೆ ಹೋಲಿಸೋದು ಎಲ್ಲ ಅಂಗಡಿಯಲ್ಲೇ ರೆಡಿಮೇಡ್ ಸಿಗತಕ್ಕಂಥ ಶಾವಿಗೆ, ಸಿಗತಕ್ಕಂಥ ಕೇಸರಿ, ಸಿಗತಕ್ಕಂಥ ಮಿಲ್ಕ್ ಮೇಡು, ಅದನ್ನು ಇಟ್ಟುಕೊಂಡು ಬಂದು ಇವನು ಮಾಡಿರ್ತಕ್ಕಂಥ ಹಾಲು ಕೀರಿದೆಯಲ್ಲ, ಅದು ಮಾತ್ರ ಒರಿಜಿನಲ್ ಕುಮಾರವ್ಯಾಸ ಬ್ರ್ಯಾಂಡ್. ಆ ಸಂದರ್ಭ ಅವುಗಳಿಂದ. ಹಾಗಾಗಿ ಕವಿಯ ಸಾಮಗ್ರಿ ಯಾವುದು ಸ್ವಂತ, ಯಾವುದು ಪರಕೀಯ ಹೇಳುವುದು ಕಷ್ಟ, ಅನಿರ್ವಾಚ್ಯವಾಗಿಬಿಡುತ್ತೆ. ಪರಿಣಾಮ ಅದ್ಭುತವಾಯಿತೆ, ಅದು ಅನನ್ಯವಾಯಿತೆ, ಕವಿ ಗೆದ್ದ, ಇಲ್ಲ ಬಿದ್ದ. ಈಗ ಮುಂದಿನ ಪದ್ಯ ಮತ್ತೂ ಸುಂದರವಾದಂಥದ್ದು. ಅದರ ಶಬ್ದಾಲಂಕಾರ ನೋಡಿ, ಇಲ್ಲಿ ಅರ್ಥಾಲಂಕಾರ ಕಂಡಿವಿ. ಫಲಿತ ಚೂತದ ಬಿಂಪುಗಳ ನೆರೆತಳಿತ ಶೋಕೆಯ ಕೆಂಪುಗಳ, ಫಲಿತ ಚೂತದ ಬಿಂಪುಗಳ ನೆರೆತಳಿತ ಶೋಕೆಯ ಕೆಂಪುಗಳ, ಪರಿದಳಿತ ಕಮಲದ ಕಂಪುಗಳ, ಬನ ಬನದ ಗುಂಪುಗಳ, ಎಳಲತೆಯ ನುಂಪುಗಳ, ನವ ಪರಿಮಳದ ಪವನನ ಸೊಂಪುಗಳ, ಎಳಲತೆಯ ನುಂಪುಗಳ, ನವ ಪರಿಮಳದ ಪವನನ ಸೊಂಪುಗಳ, ವೆಕ್ಕಳಿಕೆ ಜಳಪಿಸಿ ಹೊಯ್ದು ಸೆಳೆದುದು ಜನದ ಕಣ್ಮನವ, ಜನದ ಕಣ್ಮನವ ಸೆಳೆದುದು. ಆರು ಕಡೆ ಸೊಗಸಾಗಿ ಛೇಕಾನುಪ್ರಾಸ ಅನ್ನುವ ಒಂದು ಶಬ್ದಾಲಂಕಾರ ಮಾಡ್ತಾನೆ ಕವಿ. ಫಲಿತ ಚೂತದ ಬಿಂಪುಗಳ, ಆ ಹಣ್ಣಾದ ಮಾವಿನ ಸೊಂಪು ಯಾವುದುಂಟು ಅದರ ಒಂದು ತುಂಬುತನ, ಮತ್ತು ಅರಳಿದ ಅಶೋಕದ ಕೆಂಪುಗಳ, ಕೆಂಪು ಬಣ್ಣದ ಅಶೋಕ ಅದರ ಕಾಂತಿ, ಮತ್ತು ಪರಿದಳಿತ ಇನ್ನು ಬಿರೀತಾ ಇರತಕ್ಕಂಥ ಕಮಲದ ಕಂಪು ಪರಿಮಳ, ಬನ ಬನದ ಗುಂಪುಗಳ, ಒಂದೊಂದು ವನವೂ ಕೂಡ ಅರಳಿದೆ, ಹೂಗಳಿಂದ ತುಂಬಿದೆ, ಚಿಗುರುಗಳಿಂದ ಕಳಕಳಿಸಿದೆ. ಎಳಲತೆಯ ನುಣುಪುಗಳ, ಆ ಲತೆಯೇ ನುಣುಪಾಗಿದೆ, ಇನ್ನು ಎಲೆಯನ್ನೋಣ ಹೂವೇನನ್ನೋಣ. ನವಪರಿಮಳದ ಪವನದ ಸೊಂಪುಗಳ, ಆ ಪವನ ಮಾದಕವಾಗಿ ಬಿಟ್ಟಿದೆ ಗಾಳಿ, ಅದರ ಸೊಂಪುತನ, ಬೆಗ್ಗಳಿಕೆಯ ಅತಿಶಯ ಝಳಪಿಸಿ. ಈ ಝಳಪಿಸೋದು ಅಂದರೆ ಖಡ್ಗ ಅಂತಲೇ ನಮ್ಗೆ ಜ್ಞಾಪಕ ಬರುತ್ತೆ. ಇಷ್ಟು ಕೂಡ ಒಂದು ಆಯುಧದ ಕೆಲಸ ಮಾಡ್ತಾ ಇದೆ. ಅಂದರೆ ನೋಡಿ, ಅಲ್ಲಿ ರುಚಿಗೆ ಮಾವಿನ ಮರ, ಕಣ್ಣಿನ ನೋಟಕ್ಕೆ ಅಶೋಕೆಯ ಕೆಂಪು, ಮೂಗಿನ ಪರಿಮಳಕ್ಕೆ ತಾವರೆಯ ಕಂಪು, ಇನ್ನು ಸಾಮುದಾಯಿಕವಾದ ಶೋಭೆಗೆ ಬನಬನದ ಗುಂಪುಗಳು, ಇನ್ನು ಮೃದುತ್ವಕ್ಕೆ ಎಳಲತೆಯ ನುಣುಪು,
ಹೀಗೆ ಎಲ್ಲ ಕೂಡ ಬರ್ತಾ ಇದೆ. ಮತ್ತು ಪವನನ ಸೊಂಪು, ಆ ಗಾಳಿ ಬೀಸುವ ಸದ್ದು ಇದೆಯಲ್ಲ, ಅದು ಹೀಗೆ ಪಂಚೇಂದ್ರಿಯಗಳಿಗೂ ಕೂಡ ಆಪ್ಯಾಯನವಾಗುವ ಒಂದು ವಾತಾವರಣ ಬರ್ತಾ ಇದೆ ವಸಂತದಲ್ಲಿ. ಅರೆ ಅದಷ್ಟು ಕೂಡ ಇಂದ್ರಿಯ ವಿಕಾರವನ್ನು ಉಂಟು ಮಾಡ್ತಾ ಇದೆ. ಅಂದರೆ ಸಂಯಮಿಯಾದವನಿಗೆ ಎಲ್ಲವೂ ಚೆನ್ನಾಗಿರುತ್ತೆ, ಆಗದೇ ಇದ್ದರೆ ಯಾವುದೂ ಚೆನ್ನಾಗೋದಿಲ್ಲ. ಪರ್ಸನಲ್ಲಾಗಿ ಯಾವುದನ್ನು ರಿಲೇಟ್ ಮಾಡಿಕೊಂಡ್ರೂ ನಮಗೆ ಸಂಕಟವೇ ಬರುತ್ತೆ. ಇಂಪರ್ಸನಲ್ಲಾಗಿ ಮಾಡಿಕೊಂಡಾಗ ಮಾತ್ರ ಯಾವ ಸಂಕಟವೂ ಆಗೋದಿಲ್ಲ. ಕಲಾಭ್ಯಾಸದಲ್ಲಿ ಅದೇ ನಾವು ಕಾಣುವುದು. ವೈಯಕ್ತಿಕತೆಯನ್ನು ಸೇರಿಸಿಕೊಂಡ್ರೆ ಕಲೆ ಕೊಲೆಯಾಯಿತು, ವೈಯಕ್ತಿಕತೆಯನ್ನು ಬಿಟ್ಟಾಗ ಕಲೆಯ ಆಸ್ವಾದ. ವೈಯಕ್ತಿಕತೆ ಬಿಟ್ಟಾಗ ಉಪೇಕ್ಷೆ ಬರುತ್ತಲ್ಲ, ಸ್ವಾರ್ಥ ದೃಷ್ಟಿಯಿಂದ ಕಟ್ಟಿಕೊಂಡಾಗ ಬಾಧೆ ಬರುತ್ತೆ, ಸ್ವಾರ್ಥ ದೃಷ್ಟಿಯಿಂದ ಬಿಟ್ಟಾಗಲೂ ಕೂಡ ಬಾಧೆ, ಏನು ಸೊಗಸಿಲ್ಲ ಅಂತ. ನಿಸ್ವಾರ್ಥ ದೃಷ್ಟಿಯಿಂದ ಕಟ್ಟಿಕೊಂಡರೂ ಬಿಟ್ಟರೂ ಕೂಡ ಸೊಗಸಿರುತ್ತೆ. ಹೀಗಾಗಿ ಸ್ವಾರ್ಥ ಹೋಗುವಾಗಲೂ ಬರುವಾಗಲೂ ಕುಯ್ಯುವಂಥ ಗರಗಸ. ನಿಸ್ವಾರ್ಥ ಅನ್ನೋದು ಬೀಸಣಿಗೆ ಅಂತೆ, ಹಾಗೆ ಹೋದಾಗಲೂ ತಂಪು ಗಾಳಿ, ಹೀಗೆ ಬಂದಾಗಲೂ ತಂಪು ಗಾಳಿ ಬೀಸುವಂಥದ್ದು. ಈ ಥರ ಕಂಡಾಗ ನಮಗೆ ಗೊತ್ತಾಗುತ್ತೆ ಕಾವ್ಯವನ್ನು ಆಸ್ವಾದ ಮಾಡಬೇಕಾದ ಮನೋಧರ್ಮ ಎಂಥದ್ದು ಅನ್ನೋದು. ಈ ರೀತಿ ವಸಂತದ ವರ್ಣನೆಯನ್ನು ಯಾವ ಪೂರ್ವದ ಕವಿಯೂ ಮಾಡಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ನೋಡಿಲ್ಲ, ಹಿಂದಿಯಲ್ಲಿ ನೋಡಿಲ್ಲ, ತೆಲುಗಿನಲ್ಲಿ ನೋಡಿಲ್ಲ, ತಮಿಳಿನಲ್ಲಿ ನೋಡಿಲ್ಲ. ಪಂಪ ಒಂದು ಸ್ವಲ್ಪ ಈ ಜಾಡನ್ನು ಕುಮಾರವ್ಯಾಸನಿಗೆ ತೋರ್ಪಡಿಸಿಕೊಟ್ಟ ಅನಿಸುತ್ತೆ. ಪೋಗದೆ ಪಾಡು ತಿರ್ಪಳಿಯ ಬೃಂಹಿತಮಾಗಿರೆ, ಚಂದ್ರಕಾಂತಿ ಕಾಯ್ಪಾಗಿರೆ ಬೀಸುವೊಂದಲರೆ ಬೀಸುವುದಾಗಿರೆ, ಕಾಯಿಗಳಿಂದ ಮಿಂಬಾಗಿರೆ ಸೋರ್ವ ಸೋನೆ ಮದಮಾಗಿರೆ, ಮಾವಿನ ಬಂದ ಕೋಡೆ ಕೋಡಾಗಿರೆ ಕೋಡುಗೊಂಡು ಪರಿದತ್ತು ವಸಂತ ಗಜಂ ವಿಯೋಗಿಯಂ ಅಂತ. ವಸಂತ ಒಂದು ಮದಿಸಿದ ಆನೆ ಈ ವಿಯೋಗಿಯನ್ನು ಸೀಳಿ ಹಾಕಿಬಿಡ್ತು ಅಂತ. ಆ ಒಂಟಿ ಸಲಗದ ಬಾಧೆ ಎಂಥದ್ದು ಅನ್ನೋದನ್ನು ನೋಡಿದಿವಲ್ಲ. ಇಲ್ಲಿ ಇಡೀ ವಸಂತವನ್ನು ಆ ದುಂಬಿಗಳು, ಆ ವಸಂತ ಆನೆ ಆದರೆ ಮದಧಾರೆಗೆ ಬರುವಂಥದ್ದು, ಮತ್ತು ಅದು ದುಂಬಿಗಳು ಬೃಂಹಿತವಾಗ್ತಾ ಇವೆ, ಚಂದ್ರಕಾಂತಿ ಬೇಗಿಯಾಗಿದೆ, ಆ ಗಾಳಿ ಬೀಸ್ತಾ ಇದೆ. ಹೀಗೆಲ್ಲ ತೆಗೆದುಕೊಂಡು ಬಂದು ಮಾಮರದ ಮಕರಂದವನ್ನು ಮದಧಾರೆಗೆ ಒಪ್ಪ ಇಟ್ಟು, ಮತ್ತು ಆ ಚಿಗುರುಗಳು ಕೋಡು ಮೂಡಿದಂತೆ ಆಗಿ ಆನೆಗೆ ವಸಂತ ಗಜ ಬಂತು ಅಂತ. ಆದರೆ ಗಜಕ್ಕಿಂತ ಆ ಗಜಗಾಮಿಯಾಗಿ ಬರುವಂಥ ಒಬ್ಬ ರಾಜ ಆದರೆ ರಾಜನಿಗೆ ರಾಜ ಸರಿಯಾದದ್ದು. ಹೀಗೆ ಕುಮಾರವ್ಯಾಸ ಪೂರ್ವಕವಿಯನ್ನು ಓದಿ ಅವನನ್ನು ಮರೆಯಿಸುವಂತೆ ಮೀರಬಲ್ಲ ರೀತಿ ಇದೆಯಲ್ಲ, ಇದು ತುಂಬ ಅಸಾಧಾರಣವಾದದ್ದು. ತೆಲುಗಿನಲ್ಲಿ ನನ್ನೇ ಭಟ್ಟಾರಕ ಈ ಸಂದರ್ಭದಲ್ಲಿ ಲಯಗ್ರಾಹ್ಯನು ಒಂದು ಛಂದಸ್ಸು ಬಳಸಿ ಆ ಲಯದ ಪ್ರತೀತಿಯನ್ನು ತೋರ್ಪಡಿಸ್ತಲೇ ವಸಂತ ಹೇಗೆ ಇವನಿಗೆ ಸಾವಿನ ಲಯವನ್ನು ತಂದುಕೊಟ್ಟ ಅಂತಾನೆ. ಆದರೆ ಅದು ಶಬ್ದ ಚಮತ್ಕಾರ, ಅರ್ಥಪುಷ್ಟಿ ಇಲ್ಲದ್ದು. ಕುಮಾರವ್ಯಾಸ ಅರ್ಥಪುಷ್ಟಿಯ ಅಗ್ರೇಸರನಾದವನು. ಇವನನ್ನು ನೆನೆದವರಿಗೂ ಕೂಡ ಶಬ್ದ ದಾರಿದ್ರ್ಯ ಮಾತ್ರವಲ್ಲ, ಅರ್ಥದಾರಿದ್ರ್ಯವೂ ಇರುವಂಥದ್ದಲ್ಲ. ಹೀಗೆ ಇರುವ ವಸಂತ ಕಾಲದಲ್ಲಿ ಮತ್ತೊಂದು ಚಿತ್ರವನ್ನು ಮಾಡ್ತಾನೆ, ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಸರಿಸಿತು ಮಧುಮಾಸ ಪಸರಿಸಿತು ಮಧುಮಾಸ ತಾವರೆಯಸಳ ದೋಣಿಯ ಮೇಲೆ ಪಸರಿಸಿತು ಮಧುಮಾಸ ತಾವರೆಯಸಳ ದೋಣಿಯ ಮೇಲೆ ಹಾಯ್ದವು ಕುಸುಮ ರಸದು ಪರದ ತೊರೆಯನು ಕೂಡೆ ತುಂಬಿಗಳು ಕುಸುಮ ರಸದು ಪರದ ತೊರೆಯನು ಕೂಡೆ ತುಂಬಿಗಳು ವಸರ್ವ ಮಕರಂದದ ತುಷಾರದ ಕೆಸರೊಳದ್ದವು ಕೊಂಚೆಗಳು ವಸರ್ವ ಮಕರಂದದ ತುಷಾರದ ಕೆಸರೊಳತ್ತವು ಕೊಂಚೆಗಳು ಹಗಲೆಸೆವ ದಂಪತಿ ವಕ್ಕಿ ಸಾರಸ ರಾಜಹಂಸಗಳು ರಾಜಹಂಸಗಳು ಹಗಲಲೆಸೆವ ದಂಪತಿ ವಕ್ಕಿ ಸಾರಸ ರಾಜಹಂಸಗಳು ರಾಜಹಂಸಗಳು ಪಸರಿಸಿತು ಮಧುಮಾಸ ಪಸರಿಸಿತು ಮಧುಮಾಸ ಮಧುಮಾಸ
ಮಧುಮಾಸ. ಕಾವ್ಯವಾಚನದಲ್ಲಿಯೇ ಒಂದು ವಿಕ್ರಮ. ಸಾಮಾನ್ಯವಾಗಿ ಲಯಾನುಸಾರಿಯಾಗಿ ಓದುವಂಥದ್ದು, ಷಟ್ಪದಿಯಂಥ ಹಾಡುಗಬ್ಬಗಳನ್ನು ಹಾಡುವಂಥದ್ದು ರೂಢಿಯಲ್ಲಿಲ್ಲ. ವಸ್ತುತಃ ಇಲ್ಲಿ ಅವು ಲಯಾನ್ವಿತವಾಗಿಯೇ ಇವೆ. ಷಟ್ಪದಿ 3-4 ಮಾತ್ರೆಗಳ ಮಿಶ್ರಲಯದಲ್ಲಿ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಜಣ್ಣು ಅಂತ ಭಾಮಿನಿ ಷಟ್ಪದಿ ಹೋಗುತ್ತೆ. ಇದೀಗ ಅವರು ಚತುರಶ್ರ ಲಯದಲ್ಲಿ ತಕ್ಕ ಧಿಮ್ಮಿ ತಕ್ಕ ಜಣ್ಣು ತಕ್ಕ ಧಿಮ್ಮಿ ತಕ್ಕ ಜಣ್ಣು ಅಂತ ಮಾಡಿದ್ದಾರೆ. ಅಂದರೆ ಇದು ಮೂಲ ಲಯ. ಚತುರಶ್ರ ಮಾತೃಭೂತವಾದಂಥ ಲಯ. ಈ ವಸಂತದ ಶೃಂಗಾರ ಮಾತೃಭೂತವಾದಂಥದ್ದು, ಬೇಸಲ್ ಪ್ಯಾಷನ್ಸ್ ಅಲ್ಲಿರತಕ್ಕಂಥದ್ದು. ಆಮೇಲೆ ಮಾಡಿಕೊಂಡ ಸಂಸ್ಕಾರದ್ದು ಎಷ್ಟೇ ಮುಚ್ಚು ಮರೆ ಮಾಡಿದರೂ ಕೂಡ ಮೂಲಭೂತವಾಗಿರುವಂಥದ್ದು ಅದೇನೆ ಅನ್ನುವಂಥದ್ದು. ಮತ್ತು ಆ ದೋಣಿಯನ್ನು ಚಲನೆ ಮಾಡುವಾಗೆಲ್ಲ ಮಲಯಾಳಂನಲ್ಲಿ, ತಮಿಳಿನಲ್ಲಿ ವಂಜಿಪ್ಪಾಟ್ ಅಂತಲೇ ಒಂದು ಛಂದಸ್ಸುಂಟು. ಅವೆಲ್ಲ ಕರ್ಷಣಗತಿಯಲ್ಲಿ ಚತುರಶ್ರದಲ್ಲಿಯೇ ಹೀಗೆ ಹೋಗುವಂಥವು. ದುಂಬಿಗಳು ಮಕರಂದದ ರಸದ ಉಬ್ಬರದ ತೊರೆಯನ್ನು ದಾಟುವುದಕ್ಕೆ ತಾವರ ಎಸಳ ದೋಣಿಯನ್ನು ಬಳಸ್ತಾ ಇವೆ ಅಂತ. ಮಕರಂದವನ್ನು ಕುಡಿದು ಬದುಕುವ ತುಂಬಿಗಳಿಗೀಗ ಮರಗಳಿಂದ ತಾವು ಹೀರಲು ಅವಶ್ಯಕತೆ ಇಲ್ಲದೆಯೇ ಧಾರೆ ಧಾರೆಯಾಗಿ ಮಕರಂದ ಸೋರಿ ಸುರಿದು ಅದು ಹೊನಲಾಗಿ ಹರಿದಾಗ ಇವುಗಳಿಗೆ ಹೀರೋದಿರಲಿ, ಅದರಿಂದ ಹಾರಿ ಆಚೆಗೆ ಹೋಗೋದಿಕ್ಕೂ ಆಗದೆ ತಾವರಿ ಎಸಳಿನ ದೋಣಿಗಳನ್ನು ಮಾಡಿಕೊಂಡು ದಡ ದಾಟಿ ಅಬ್ಬ ಬದುಕಿದುವು ಅಂತ. ಇಲ್ಲಿ ಎಂಥ ಅದ್ಭುತವಾದ ಅತಿಶಯೋಕ್ತಿ ಇದೆ ಅಂತಂದರೆ, ಅತಿಶಯೋಕ್ತಿ ಅಲಂಕಾರ ಅಸಂಭವವನ್ನು ಸಂಭವ ಅನ್ನುವಂತೆ ಮಾಡುವುದು. ಜೊತೆಗೆ ಸಂದರ್ಭಕ್ಕೆ ಎಂಥದ್ದು ಅಂದರೆ, ತುಂಬಿಗೂ ಕೂಡ ಮಕರಂದ ಸಾಕು, ಅದು ಮೃತ್ಯುವಾಗುತ್ತೆ ಅಂತ. ಯಾವ ಮಕರಂದ ಅದಕ್ಕೆ ಜೀವಾತುವೋ, ಕುಡಿಯೋದಕ್ಕಿರ್ತಕ್ಕಂಥ ರಸ, ಎಲಿಕ್ಸರ್ ಅಷ್ಟು ಮಾದಕವಾದಂಥದ್ದು, ಅದು ಈಗ ಮುಳುಗಿದರೆ ಮೃತ್ಯುವಾಗುವಂಥದ್ದು ಅನ್ನೋ ಸ್ಥಿತಿಗೆ ಬಂದಿದೆ. ನಮಗೆ ನೀರು ಜೀವನ, ಎಲ್ಲಿಗೆ ಬಾಯಿವರೆಗೂ ಬಂದರೆ, ಇನ್ನು ಒಂದಂಗಲ ಮೇಲೆ ಮೂಗಿಗೆ ಹೋದರೆ ಅದು ಆಯಿತು ಮರಣ. ಹಾಗೆ ಮಕರಂದ ಯಾವಾಗ ಮೃತ್ಯುವಾಗುತ್ತದೆ, ಮಕರಂದ ಹಲಾಹಲವಾಗುತ್ತದೆ ಅನ್ನುವುದನ್ನು ತೋರಿಸುವಂತೆ ಇದೆ. ಅವುಗಳಿಗೆ ತಾವರೆಯ ಎಸಳ ದೋಣಿಯಾದರೂ ಇದೆ. ಪಾಪ ಪಾಂಡುವಿಗೆ ಅದು ಇಲ್ಲದೆ ಹೋಯ್ತಲ್ಲ ಅಂತ ನೋಡ್ತಾ ಬಂದರೆ ಎಷ್ಟು ಚೆನ್ನಾದ ಒಂದು ವೈಸದೃಶ್ಯವನ್ನು, ಕಾಂಟ್ರಾಸ್ಟನ್ನು ಕವಿ ಬಿಲ್ಡಪ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನು ಆ ಮಕರಂದದ ಸೋನೆ, ತುಷಾರ ಅಂದರೆ ಇಬ್ಬನಿ, ಅದರ ಕೆಸರೊಳಗೆ ಕೊಂಜೆಗಳು, ಕ್ರೌಂಚ ಪಕ್ಷಿಗಳು, ಮತ್ತು ಹಗಲಿನಲ್ಲಿ ಇರ್ತಕ್ಕಂತಹ ಜಕ್ಕವಕ್ಕಿಗಳು ಅಂದರೆ ಚಕ್ರವಾಕ, ಆ ರಾಗವನ್ನೇ ಇಲ್ಲಿ ಬಳಸಿದರೂ, ರಾಜಹಂಸಗಳು ಇವೆಲ್ಲ ಕೂಡ ತಮ್ಮ ರೆಕ್ಕೆಗಳನ್ನು ತೊಪ್ಪೆ ಮಾಡಿಕೊಂಡು ಬಿಟ್ಟುವಂತೆ ಅಂತ. ಇವುಗಳಿಗೆ ಯಾವ ಒಂದು ಕಾಲದಲ್ಲಿಯೂ ನೀರು ಅಂಟುವುದಿಲ್ಲ. ರೆಕ್ಕೆಗಳೆಲ್ಲ ಜಿಡ್ಡಾಗಿರುತ್ತವೆ, ನಿರ್ಲಿಪ್ತವಾಗಿ ಇರುತ್ತವೆ. ಇವು ದ್ವಿಜರು, ಮೊಟ್ಟೆಯಾಗಿ ಹುಟ್ಟಿದ್ವೊಂದು, ಮೊಟ್ಟೆ ಒಡೆದು ಹುಟ್ಟಿದ್ದೊಂದು. ಹಾಗಾಗಿ ಪಕ್ಷಿಗಳೆಲ್ಲ ದ್ವಿಜರು ಅಂತ. ದ್ವಿಜತ್ವ ಅಂದರೆ ಜ್ಞಾನದ ಮತ್ತೊಂದು ಜನ್ಮ ಬಂದಿದೆ, ಅವುಗಳಿಗೆ ಲೋಕದ ಅಂಟಿಲ್ಲ ಅಂತ. ಇವುಗಳಿಗೂ ಕೂಡ ಮಕರಂದ ಅಂದರೆ ವಸಂತನ ಸೋಂಕು ಅಂಟಿಕೊಂಡು ಬಿಟ್ಟಿದೆ ಅಂತ ಕೂಡ ಆಗುತ್ತದೆ. ಹೀಗೆ ಎಷ್ಟೆಷ್ಟು ಅರ್ಥದಲ್ಲಿ ನೋಡ್ತಾ ಹೋದರೂ ಈ ಕಾವ್ಯ ಅತ್ಯದ್ಭುತವಾದ ಪರಿಣಾಮವನ್ನು ಬೀರ್ತಾ ಇದೆ. ಹೀಗೆ ಪ್ರಕೃತಿ ಚರಾಚರ ಜೀವರಾಶಿಗಳ ಮೇಲೆ ಮಾಡ್ತಾ ಇರುವಂಥ ಪರಿಣಾಮ, ವಸಂತದ ರೀತಿ, ಅದನ್ನು ನೋಡ್ತಾ ಬಂದಾಗ ಪಾಂಡುವಿನ ಗತಿ ಏನಾಗಿರಬೇಕು ಅದನ್ನು ಈಗ ಹೇಳ್ತಾನೆ. ಇದು ಕುಮಾರವ್ಯಾಸ, ಅವನೇ ಬರೆಯೋದಕ್ಕೆ ಸಾಧ್ಯವಾದಂಥ ಪದ್ಯ. ತಾಗಿದವು ಶರಣಿಕರ, ತಾಗಿದವು ಶರಣಿಕರ, ಕಾಮನಲಾಗು ವೇಗವದೆಂತುಟೋ ತೆಗೆ ಹೂಗಣಗಳೈದಲ್ಲ ರೋಮಗಳೆಂಟು ಕೋಟಿಯಲಿ. ತಾಗಿದವು ಶರಣಿಕರ, ಕಾಮನಲಾಗು ವೇಗವದೆಂತುಟೋ ತೆಗೆ ಹೂಗಣಗಳೈದಲ್ಲ ರೋಮಗಳೆಂಟು ಕೋಟಿಯಲಿ. ತೂಗಿದವು
ನೆಟ್ಟವು ಕಣೆಗಳೆಂಬವೊಲ ಗರುವನಳಕಿದನು ಪ್ರಜ್ಞಾ ಸಾರಂಗಗಳು ಮಧ್ಯಕಟಿ ಜಾನ್ವಂಗ್ರಿ ಮಿತವಾಯಿತು ತೂಗಿ ನೆಟ್ಟವು ಕಣಗಳೆಂಬವೋಲ್ ಆಗರುವನಳುಕಿದನು ಪ್ರಜ್ಞಾ ಸಾಗರಂಗಳು ಮಧ್ಯಕಟಿ ಜಾನ್ ಅಂಗ್ರಿ ಮಿತವಾಯಿತು. ವಿಭಾವವಾಗಿ ಕಾಮ ಉಂಟೇ ಉಂಟು, ಉದ್ದೀಪನ ವಿಭಾವವಾಗಿ ವಸಂತ ಬಂತು. ಈಗ ಇವನಲ್ಲಿ ಉಂಟಾದ ಅನುಭವ ರಿಯಾಕ್ಷನ್ಸ್ ಏನು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಆ ರಿಯಾಕ್ಷನ್ಸ್ ಅನುಭವಗಳು ಸಾತ್ವಿಕ ಭಾವವಾಗಿ, ಅಂದರೆ ಯಾವುದನ್ನು ಇನ್ವಾಲೆಂಟರಿ ಅಂತ ನಾವು ಕರಿತೀವಲ್ಲ, ನಮ್ಮ ಪ್ರಮೇಯವಿಲ್ಲದೆ ತಾನಾಗಿ ಆಗುವಂಥದ್ದು ಆ ಸಾತ್ವಿಕ ಭಾವಗಳಾಗಿ ಮೂಡಿದ್ರೊಳಗೆ ಕೇವಲ ಒಂದು ರೋಮಾಂಚ. 8 ಸಾತ್ವಿಕ ವಿಭಾವಗಳು, 8 ಸಾತ್ವಿಕ ಭಾವಗಳು ಅಂತಾರೆ. ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ, ವೈಪತು, ವೈಶ್ವರ್ಯ, ಸ್ತಂಭ, ಮೋಹ. ಹೀಗೆ ಇದರೊಳಗೆ ಇವನು ಕೇವಲ ರೋಮಾಂಚ, ನವಿರೇಳುವಂಥದ್ದು, ಹಾರಿಪುಲೇಷನ್ ಅದನ್ನು ತೆಗೆದುಕೊಂಡಿದ್ದಾನೆ. ತಾಗಿದವು ಶರನಿಕರ ಕಾಮನ ಲಾಗು ವೇಗವದೆಂತುಟೋ. ಮನ್ಮಥನ ಬಾಣಗಳು ತಾಗಿದವು ಇವನಿಗೆ. ಅದನ್ನು ಯಾವ ಕವಿಯೂ ಬರೀತಾನೆ ಬಿಡಿ. ಆದರೆ ಹೂಗಣೆಗಳು 5 ಅಲ್ಲ, ಅವನು ಬಿಟ್ಟ ಬಾಣಗಳು ಹೂಬಾಣಗಳು 5 ಅಲ್ಲ. ಅಲ್ಲಿ ಮಹಾಕವಿತ್ವದ ಪ್ರವೇಶ. ರೋಮಗಳ 8 ಕೋಟಿಯಲ್ಲಿ ಅವನು ಮೈಯೇ ರೋಮಾಂಚಿತವಾಗಿ ಎದ್ದು ನಿಂತಾಗ ಇಡೀ ಮೈಗೆಲ್ಲ 8 ಕೋಟಿ ರೋಮಗಳು ಅಂತ ಶಾಸ್ತ್ರ. ಆ 8 ಕೋಟಿ ರೋಮಗಳು ಮನ್ಮಥನ ಬಾಣಗಳು ಬಿಟ್ಟು ಚುಚ್ಚಿಕೊಂಡು ಅವು ಹೊರಗೆ ಕಾಣ್ತಾ ಇವೆಯಾ ಅನ್ನುವಂತೆ ಆಗಿಬಿಡ್ತು. ತೂಗಿ ನೆಟ್ಟವು ಕಣೆಗಳೆಂಬವಲು. ಇದು ಅತ್ಯದ್ಭುತವಾದ ಉತ್ಪ್ರೇಕ್ಷೆ. ಆ ಗರ್ವ, ತಾನು ಮಹಾ ಸಂಯಮಿ ಅಂತ ಅಂದುಕೊಂಡಿದ್ನಲ್ಲ, ಮೊದಲು ಅವನು ಹೇಳ್ಕೊಂಡಿರ್ತಕ್ಕಂಥದ್ದು ಏನು? ಪರಮ ವೈರಾಗ್ಯದಲ್ಲಿ ನಿರಂತಃಕರಣ ನಿರುಪಮ ಭಾವಶುದ್ಧಿಯ ಮುರಹರ ಧ್ಯಾನೈಕ ಪಿಯೂಷಾಭಿಷೇಕದಲ್ಲಿ ಹೊರದು ಹೊಂಗಿದ ನಿಷ್ಪ್ರಪಂಚೋತ್ಕರದ ಸುಖದುನ್ನತಿಯಲ್ಲಿದ್ದನು ಧರಣಿಪತಿ ಅಂತ. ಇದನ್ನು ಕವಿ ವರ್ಣಿಸಿದ್ದಾನೆ ಅಂತಂದರೆ ಅವನೇ ಹೇಳ್ತಾನೆ, ತಾನು ಸಂಪೂರ್ಣವಾಗಿ ವೈರಾಗ್ಯವನ್ನು ಇಟ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟಿದ್ರೂ ತಾನು ಎಲ್ಲ ಭಂಡಾರವನ್ನೆಲ್ಲ ಬಿಟ್ಟು ಸಕಲ ಯೋಗಾವಳಿಯಲ್ಲಿ ಐದುವೆನು ಅಂತಂದುಕೊಂಡು ಬಂದ. ಆದರೆ ಈಗ ಏನಾಯಿತು? ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. ಅವರವರ ಯೋಗ್ಯತೆ ಪ್ರಕೃತಿಯಲ್ಲಿ ಕಾಣಿಸುತ್ತೆ. ಇದನ್ನು ಕವಿ ಹೇಳ್ತಾ ಇದ್ದಾನೆ. ಅಷ್ಟಕ್ಕೆ ನಿಲ್ಲಿಸಿದರೆ ಮಹಾಕವಿ ಮಾತ್ರ ಆಗ್ತಾ ಇದ್ದ. ಮಹಾಕವಿ ಯೋಗಿ ಕವಿ ಆಗೋದಕ್ಕೆ ಮುಂದಿನ ಒಂದು ಯಾರು ಊಹಿಸಲಾಗದಂಥ ಒಂದು ಚಿತ್ರಣವನ್ನು ಕೊಡ್ತಾನೆ. ಪ್ರಜ್ಞಾಸಾಗರಂಗಳು ಮಧ್ಯ ಕಟಿ ಜಾನ್ ಮಂಘ್ರಿ ಮಿತವಾಯಿತು ಅಂತ ಒಂದು ಅವರೋಹಣವನ್ನು ಮಾಡಿದ್ದಾನೆ. ಇವನ ಪ್ರಜ್ಞಾಸಾಗರಗಳು ಇದ್ವಲ್ಲ, ಪ್ರಜ್ಞೆ ಅದು ಒಂದು ತೊರೆಯಲ್ಲ, ಒಂದು ಸರಸ್ಸಲ್ಲ, ಒಂದು ಬಾವಿಯಲ್ಲ, ಮಹಾಸಾಗರವಲ್ಲ, ಸಾಗರಂಗಳು. 7 ಸಾಗರಗಳಷ್ಟು ಪ್ರಜ್ಞೆ ಇದ್ದದ್ದು ಈಗ ಆ ಸಾಗರ ಸೊಂಟದ ಮಟ್ಟಕ್ಕೆ ಬಂತು, ಮಂಡಿಯ ಮಟ್ಟಕ್ಕೆ ಬಂತು ಮತ್ತು ಅಂಗಾಲಿನ ಮಟ್ಟಕ್ಕೆ ಇಳಿಯಿತು ಅಂತ. ಪಾಪಿ ಸಮುದ್ರಕ್ಕೆ ಹೋದರೆ ಮೊಣಗಾಲುದ್ದ ನೀರು ಅಂತಾರೆ. ಪ್ರಜ್ಞಾಸಾಗರಗಳು ಇಳಿದು ಬತ್ತಿ ಇವನ ಅಂಗಾಲು ಅಂಟಿ ಹೋಯಿತು ಅಂತಂದರೆ ಇವನ ಬುದ್ಧಿ ಬತ್ತಿ ಹೋಯ್ತಲ್ಲ, ಅದು ಆವಿಯಾಗಿ ಹೋಯಿತು ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಅದೇ ಕಾಮ ಉಂಟಾದಾಗ, ಬಯಕೆ ಕೆರಳಿದಾಗ ಬುದ್ಧಿಯಲ್ಲಿ ಕೆಲಸ ಮಾಡುತ್ತದೆ, ಸಾಧ್ಯವಾಗುವುದಿಲ್ಲ. ಇದರಿಂದಲೇ ಮನುಷ್ಯ ಎಷ್ಟು ಬೆಳೆದರೂ ಕೂಡ ಮೂಲಭೂತವಾದ ಬೇಸಲ್ ಪ್ಯಾಷನ್ಸ್ ಅಂತ ಯಾವುದಿವೆ ಅಲ್ಲಕ್ಕೆ ಬಂದಾಗ ಮನುಷ್ಯನೇ ಆಗಿರ್ತಾನೆ ಅನ್ನೋದನ್ನು ಕವಿ ತುಂಬ ಸೊಗಸಾಗಿ ಹೇಳಿದ್ದಾನೆ. ಇನ್ನು ಮುಂದಿನ ಗತಿ ನೋಡಿ. ಆ ಸುಖದ ಜೋಂಪಿನಲಿ, ಆ ಸುಖದ ಜೋಂಪಿನಲಿ ಮೈ ಮರೆದೋ ಸರಿಸಿದುದು ವದನ ಕಂಗಳು. ಆ ಸುಖದ ಜೋಂಪಿನಲಿ ಮೈ ಮರೆದು ಓ ಸರಿಸಿದು ವದನ ಕಂಗಳು.
ಪೈಸರಿಸಿದವು ತೆಕ್ಕೆ ಸಡಲಿತು ದೇಹವಾರಿಸಿತು ಸೋಸಿದವು ನಿಟ್ಟುಸುರು ರಾಣಿವಾಸದುರದಲ್ಲಿ ಕದಪನಿಟ್ಟು ಮಹೀಶನೊರಗಿದ ಹದನ ಕಂಡಳು ಕಾಂತೆ ಭೀತಿಯಲಿ ಸೋಸಿದುದು ನಿಟ್ಟುಸುರು ರಾಣಿವಾಸದುರದಲ್ಲಿ ಕದಪನಿಟ್ಟು ಮಹೀಶನೊರಗಿದ ಹದನ ಕಂಡಳು ಕಾಂತೆ ಭೀತಿಯಲಿ ಕಂಡಳು. ಚಂದ್ರಕೋಂಸದಿಂದ ಶುಭಪಂತವರಾಳಿಗೆ ವರ್ಗಾವಣೆ ಆಗಿಬಿಡ್ತು. ಈಗ ನೋಡಿ, ಇಂಥ ಸ್ಥಿತಿ ಅವನಿಗೆ ಅನುಭಾವದ ವರ್ಣನೆಗಳನ್ನು ಮತ್ತೆ ಕವಿ ಮಾಡ್ತಾ ಇದ್ದಾನೆ. ಸಾತ್ವಿಕ ಭಾವದಿಂದ ಅನುಭಾವಗಳು ಅವನ್ನೆಲ್ಲವನ್ನೂ ಕೂಡ ಅವನದಾದ ವಿಶೇಷ ಲಕ್ಷಣಾವೃತ್ತಿಯಲ್ಲಿ ಸಾರ್ವಭೌಮ ಕುಮಾರವ್ಯಾಸ. ಲಕ್ಷಣಾವೃತ್ತಿ ಅಂತಂದರೆ ಮಾತನ್ನು ಡಿಕ್ಷನರಿ ಮೀನಿಂಗ್ ಕೊಟ್ಟು ಮಾಡುವಂಥದ್ದು ಅಭಿಧಾವೃತ್ತಿ. ಲೋಕರೂಢಿಯ ಮಾತುಗಳಾದರೆ ಇದು ನೋಡಿ, ಚಿರೋಟಿ ಬರಲಿ ಈಗ ಊಟಕ್ಕೆ ಅಂತಂದರೆ ಚಿರೋಟಿ ಒಂದು ಬರೋದಕ್ಕೆ ಸಾಧ್ಯವೇ? ಅದಕ್ಕೆ ಕಾಲುಂಟೆ, ಕೈಯುಂಟೆ, ಕಿವಿಯುಂಟೆ, ಕೇಳಿಸಿಕೊಳ್ಳೋದಕ್ಕೆ. ಚಿರೋಟಿ ಹಿಡಿದು ತಟ್ಟೆಯಲ್ಲಿ ಬಡಿಸುವವರು ಬರಲಿ ಅಂತ. ಆದರೆ ಚಿರೋಟಿಯನ್ನು ತಟ್ಟೆಯಲ್ಲಿ ಹಿಡ್ಕೊಂಡವರು ಬಡಿಸುವುದಕ್ಕೆ ಬರಲಿ ಅಂತ ಯಾರೂ ಹೇಳಲ್ಲ. ಈಗ ಚಿರೋಟಿ ಬರಲಿ, ಈಗ ಹಪ್ಪಳ ಬರಲಿ, ಈಗ ಸಾರು ಬರಲಿ ಅಂತಾರೆ. ಅದರೊಳಗೆ ಇಂಟೆನ್ಸಿಟಿ ಕೂಡ ಉಂಟು. ಹೀಗೆ ಲಕ್ಷಣಾವೃತ್ತಿ ಅಂತಂದರೆ ಸಂಕ್ಷಿಪ್ತತೆ, ತೀವ್ರತೆ ಎರಡೂ ಉಂಟು. ಅದು ಸೊಗಸಾಗೋದು ವ್ಯಂಜನಾವೃತ್ತಿ ಎನ್ನುವ ಧ್ವನಿಯಿಂದ ಇರಲಿ. ಆ ಸುಖದ ಝೋಂಪಿನಲ್ಲಿ ಮೈ ಮರೆದು ಓಸರಿಸಿದುದು ವದನ ಕಂಗಳು. ಆ ಮುಖ, ಕಣ್ಣು ಎಲ್ಲ ಕೂಡ ತಳಮಳಗೊಂಡಿದೆ. ತೆಕ್ಕೆ ಸಡಲಿತು, ಅವನ ಬಿಗಿಯೆಲ್ಲ ಸಡಲಿ ಹೋಗಿದೆ. ದೇಹ ಬಾರಿಸಿತು, ದೇಹ ಆ ಮಾಧುರ್ಯಕ್ಕೆ ಕೊಬ್ಬೇರಿದೆ. ನಿಟ್ಟುಸಿರು ಸೂಸ್ತಾ ಇದೆ, ಮೇಲುಸಿರು ಬರ್ತಾ ಇದೆ. ರಾಣಿವಾಸ ಅಂತಃಪುರ, ಅದು ಯಾವುದು ಒಂದು ಗುಡಿಸಲು ಅಷ್ಟೇ ಪಾಪ. ಅದರ ಉರದಲ್ಲಿ, ಅದರ ಬಾಗಿಲಲ್ಲಿ, ಅದರ ಎದೆಯ ಮೇಲೆ ಕೆನ್ನೆ ಇಟ್ಟು ಮಹೀಶನು ಹೊರಗಿದ. ಅವನು ಇತ್ತ ಕಡೆ ತಮ್ಮ ಕೋಣೆಯನ್ನು ತಟ್ಟುವ ರೀತಿ ನೋಡಿಯೇ ಮಾದರಿಗೆ ಅಂಜಿಕೆ ಉಂಟಾಗಿದೆ. ಅವಳು ಬೇಡಿಕೊಳ್ತಾಳೆ ಈಗ ಅವನನ್ನು. ಅಕಟ ಪಾಂಡು ಮಹೀಶ ವಿಷಕನ್ನಿಕೆಯನೆನ್ನನು ಮುಟ್ಟಿದೆ. ಅಕಟ ಪಾಂಡು ಮಹೀಶ ವಿಷಕನ್ನಿಕೆಯನೆನ್ನನು ಮುಟ್ಟಿದೆ. ಬೇಡ ಕಟ ಕೆಡಿಸದಿರನ್ನನೆ ತಾನರಿಯನೆ ಹದನ ಪ್ರಕಟ ಕುರುಕುಲ ತಿಲಕರು ಈ ಬಾಲಕರ ನಾರಿಗೆ ಕೊಟ್ಟೆ ತನ್ನೊಡನ ಕಟ ಮುನಿದೈ. ಪ್ರಕಟ ಕುರುಕುಲ ತಿಲಕರ ಈ ಬಾಲಕರ ನಾರಿಗೆ ಕೊಟ್ಟೆ ತನ್ನೊಡನ ಕಟ ಮುನಿದೈ. ಮಾತನಾಡು ಮಾತನಾಡು ಮಾತನಾಡೆಂದೊರಲಿದಳು ಮಾದ್ರಿ. ಮಾತನಾಡೆಂದೊರಲಿದಳು ಮಾದ್ರಿ. ಪಾತ್ರಗಳ ಅಂತರಂಗವನ್ನು ಹೊಕ್ಕು ಅವರ ಮೂಲಕವಾಗಿ ಮಾತನಾಡಿಸ್ತಾ ಇದ್ದಾನೆ ಕವಿ. ಮಾದ್ರಿ ತನ್ನನ್ನು ತಾನು ವಿಷಕನ್ಯಕೆ ಅಂತ ಹೇಳ್ತಾ ಇದ್ದಾಳೆ. ನಾನು ನಿನಗೆ ಸಾವು ಅಂತ
ಮತ್ತು ಪ್ರಕಟ ಕುರುಕುಲ ತಿಲಕರಿ ಬಾಲಕರು. ಇನ್ನು ಮುಂದೆ ಧರ್ಮರಾಜಾದಿಗಳು ತಾವು ಈ ಶತಶೃಂಗ ಪರ್ವತವನ್ನು ಬಿಟ್ಟು ಹಸ್ತಿನಾವತಿಗೆ ಹೋಗಬೇಕು, ಪಾಂಡು ನಿಂತು ತನ್ನ ಉತ್ತರಾಧಿಕಾರಿಗಳು ಅಂತ ಹೇಳಿ ಅವರಿಗೆ ಪಟ್ಟ ಕಟ್ಟಿಸಬೇಕು. ಅವನು ಬದುಕಿದ್ದಿದ್ರೆ ಆಗ್ತಾ ಇತ್ತು, ಯಾಕೆಂದರೆ ಅವನ ಪಾಲಿಗೆ ಇನ್ನೂ ರಾಜ್ಯ ಉಳಿದಿತ್ತು. ಹಾಗಾಗಿ ಅವನು ಅವರ ಪರವಾಗಿ ವಕೀಲಿ ಮಾಡಬಹುದಿತ್ತು. ಇದೆಲ್ಲ ಹೋಗುತ್ತಲ್ಲ ಅಂತ ಒಂದು ಕಡೆ ಅವನಿಗಿರುವ ಆಪತ್ತನ್ನು, ಮತ್ತೊಂದು ಕಡೆ ಅವನಿಗಿರುವ ಕರ್ತವ್ಯವನ್ನು ಎರಡನ್ನೂ ಹೇಳ್ತಾ ಇದ್ದಾಳೆ. ಆದರೆ ವಿಧಿ ಬೇರೊಂದಾಯಿತು. ಆಮೇಲೆ ಪಾಂಡು ಸತ್ತಾಗ ಕುಂತಿ ಮಾದ್ರಿಯರಲ್ಲಿ ಸಹಗಮನಕ್ಕೆ ಸ್ಪರ್ಧೆ ಆಗುತ್ತದೆ. ಅದನ್ನು ಹೇಳುವಲ್ಲಿ ಅಪ್ಪಟ ಕುಮಾರವ್ಯಾಸನ ಗ್ರಾಮ್ಯ, ಆದರೆ ಕಾವ್ಯದಲ್ಲಿ ಅದು ಶಿಷ್ಟ ಸೌಂದರ್ಯವಾಗಿಯೇ ಬರುವಂಥ ಒಂದು ಗ್ರಾಮ್ಯವನ್ನು ಕವಿ ತೋರಿಸುವ ರೀತಿ ನೋಡಿ. ಅರಸ ತನಗರುಗದ ಸುರ ಸ್ತ್ರೀಯರಿಗೆ ಗರಿದೈ, ಅರಸ ತನಗರುಗದ ಸುರ ಸ್ತ್ರೀಯರಿಗೆ ಗರಿದೈ, ನಿನ್ನ ವಧುಗಳ ತುರುಬು ಕೊಯ್ಸುವೆನು, ಅವರ ತೊತ್ತಿರ ಮಾಡುವೆನು ನಿನಗೆ. ಅರಸ ಅರಸಿ ನೀನೀ ಮಕ್ಕಳನ್ನು ಸಂವರಿಸಿಕೊಂಡಿಗುದೆಂದು, ಅರಸಿ ನೀನೀ ಮಕ್ಕಳನ್ನು ಸಂವರಿಸಿಕೊಂಡಿಗುದೆಂದು, ಮಾದ್ರಿಯ ಕರವ ಹಿಡಿದರೆ ಕುಂತಿಗೆಂದಳು ಕಾಂತೆ ವಿನಯದಲ್ಲಿ, ಕುಂತಿಗೆಂದಳು ಕಾಂತೆ ವಿನಯದಲ್ಲಿ. ಮೊದಲು ಮಾದ್ರಿ ಬೇಡುವಲ್ಲಿ ಶಾಹನರಾಗ ಆಂದೋಲನ ಹೊಯ್ದಾಟಗಳನ್ನು ತೋರಿಸುವಂಥದ್ದಾದರೆ, ಈಗ ಕುಂತಿ ಹೇಳುವಲ್ಲಿ ಆ ದರ್ಬಾರಿ ಕಾರಣದ ನಿಶ್ಚಯ, ಇಂಥ ಗಟ್ಟಿತನ ಉಂಟು. ಸತ್ತ ರಾಜ, ಆದರೆ ಅವನು ಸ್ವರ್ಗಕ್ಕೆ ಹೋಗಿ ಅವನಿಗೆ ಸ್ವರ್ಗದ ಸ್ತ್ರೀಯರು ಉಪಚಾರ ಮಾಡುವುದು ಬೇಡ, ನಾನು ಹೋಗಿ ಮೊದಲು ಕಾದಿರ್ತೀನಿ ಅಂತ ಕಾವ್ಯಗಳಲ್ಲಿ ಬರ್ತದೆ. ವೀರ ಯೋಧರು ತಾವು ಯುದ್ಧ ಭೂಮಿಯಲ್ಲಿ ವೀರಸ್ವರ್ಗ ಪಡೆಯುವ ಮುನ್ನವೇ ಅವರ ಪತ್ನಿಯರು ತಾವು ಆತ್ಮಾಹುತಿ ಮಾಡಿಕೊಂಡು ಆಲೋಕದಲ್ಲಿ ವಿಜಯಮಾಲೆ ಹಿಡಿದುಕೊಂಡು ಕಾಯ್ತಾ ಇದ್ದರು ಅಂತ. ತುಂಬ ಸೊಗಸಾದಂಥ ವೀರಯುಗದ ಕಲ್ಪನೆ ಅದು. ಹಾಗೆ ಆ ಸುರಸ್ತ್ರೀಯರಿಗೆ ಇವನೇನಾದರೂ ವಶವಾಗುವಂತಾದರೆ ಅವರ ತುರಬನ್ನು ಕತ್ತರಿಸಿ, ಅಂದರೆ ಜುಟ್ಟು ಕತ್ತರಿಸುವುದು ದಾಸ್ಯದ ಸಂಕೇತ, ದಾಸ್ಯವನ್ನು ತಂದುಕೊಡುವಂಥದ್ದು. ಅವರ ತೊತ್ತಿರ ಮಾಡಿಕೊಳ್ತೀನಿ, ಅವರನ್ನು ಸೇವಕಿಯರನ್ನಾಗಿ ಮಾಡಿಕೊಳ್ತೀನಿ ಅನ್ನುವ ದೃಷ್ಟಿಯಿಂದ ಕುಂತಿ ಹೇಳ್ತಾಳೆ ತಾನು ಸಹಗಮನಕ್ಕೆ ಹೋಗ್ತೀನಿ ಅಂತ. ಈ ನಿಶ್ಚಯ ಅವಳದಾದರೆ ಮಾದ್ರಿ ಇಲ್ಲ, ಈ ಅವಕಾಶ ತನಗೆ ಅಂತ ಹೇಳ್ತಾಳೆ. ತಾನು ಅಕ್ಕ ಮಕ್ಕಳನ್ನು ತಂಗಿ ನೋಡಿಕೊಳ್ಳಿ ಅಂತಂದರೆ ಇಲ್ಲ, ನೀನು ಹೋಗಬಾರ್ದು, ತಾನು ಹೋಗ್ತೀನಿ ಅಂತ ಅವಳು ಕೊಡುವ ಕಾರಣ ನೋಡಿ, ಆ ವಿನಯದಲ್ಲಿರುವಂಥ ಗಟ್ಟಿತನ. ಈಗ ಮರುಳಲವು ನೀವಕ್ಕ, ಮರುಳೆಲವು ನೀವಕ್ಕ, ನಿಮ್ಮೈವರು ಕುಮಾರರು ನಿಮ್ಮ ಕೈಯೆಡೆ, ಧರಣಿಪತಿ ನಿಡು ನಿದ್ರೆಗೈದನು ನನ್ನ ತೋಳಿನಲಿ. ಅಕ್ಕ ಮರುಳೆಲವು ನೀವು, ನಿಮ್ಮೈವರು ಕುಮಾರರು ನಿಮ್ಮ
ಕೈಯೆಡೆ ಧರಣಿಪತಿ ನಿಡು ನಿದ್ರೆಗೈದನು ನನ್ನ ತೋಳಿನಲಿ ಸುರವಧುಗಳೊಡನಿರಲಿ ನಿನ್ನಯ ಹರಿಬ ಎನ್ನದು ನೋಡು ತನ್ನಯ ಪರಿಯನು ಈತನು ನಿನಗೆ ಕೊಡೆನು ಈತನು ನಿನಗೆ ಕೊಡೆನು ಈತನು ನಿನಗೆ ಕೊಡೆನು ಎಂದು ಅಂಗ್ರಿಗೆ ರಗಿದಳು ಅಕ್ಕ ಈತನು ನಿಮಗೆ ಕೊಡೆನು ಎಂದು ಅಂಗ್ರಿಗೆ ಎರಗಿದಳು. ಅದ್ಭುತವಾಗಿ ಸಿಂಧು ಭೈರವಿಯ ನಿವೇದನೆ. ಈ ರಾಗಕ್ಕೆ ಕೇವಲ ಆರೋಹಾವರೋಹ ನುಡಿಸಿದ್ರೆ ರಾಗ ಅಂತಲೇ ಗೊತ್ತಾಗೋಲ್ಲ ಸಿಂಧು ಭೈರವಿ. ಅದಕ್ಕೆ ಎಷ್ಟು ಗಮಕಗಳ ಪುಷ್ಟಿಯನ್ನು ಮಾಡಿಕೊಂಡು ಆ ಜಾರು ಕಂಪಿತಗಳನ್ನು ಒಳಿ ಡಾಲು ಇತ್ಯಾದಿ ಗಮಕಗಳನ್ನು ಬಳಸಿದರೆ ಮಾತ್ರ ಆ ರಾಗವಾಗುತ್ತದೆ. ಭೈರಪ್ಪನವರು ಅದಕ್ಕೆ ಮಂದಿರದಲ್ಲಿ ಹೇಳ್ತಾರೆ, ಹಿಂದೂಸ್ತಾನಿಯಲ್ಲಿ ಇದು ಭೈರವಿ, ಇದನ್ನು ಹಾಡಬೇಕು ಅಂದರೆ ಭಾರತೀಯವೇ ಆಗಿರಬೇಕು ಮನಸ್ಸು, ಇಲ್ಲದಿದ್ದರೆ ಸಾಧ್ಯವಾಗೋದಿಲ್ಲ ಅಂತ. ಪುಸ್ತಕದ ಬದನೆಕಾಯಿಗೆ ದಕ್ಕುವಂಥದ್ದಲ್ಲ ಅಂತ. ಮಾದ್ರಿಯ ಸಂಸ್ಕಾರವು ಅದೇ ರೀತಿಯಾದದ್ದು. ಅವಳು ಹೇಳ್ತಾಳೆ, ಅಕ್ಕ ನಿಮ್ಮ ಕೈಯಲ್ಲಿ 5 ಜನ ಮಕ್ಕಳಿದ್ದರು, ನನ್ನ ಕೈಯಲ್ಲಿ ಪಾಂಡು ಇದ್ದ ಅವನು ಸಾಯುವಾಗ, ಹಾಗಾಗಿ ಯಾರಿಗೆ ಯಾವುದು ದಕ್ಕಬೇಕು ಅಂತ ವಿಧಿಯೇ ತೀರ್ಮಾನಿಸಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾಳೆ. ಅವಳ ತರ್ಕ ನೋಡಿ ಎಷ್ಟು ಅಸಾಧಾರಣವಾದದ್ದು. ಅಷ್ಟು ಮಾತ್ರವಲ್ಲ, ಸುರವಧುಗಳೊಡನೆ ಅವನು ಇರಲಿ ನಿನ್ನಯ ಹರಿಬವೆನ್ನದು. ಅವನು ದೇವಲೋಕಕ್ಕೆ ಹೋದರೂ ಕೂಡ ನೀನು ಹಿಂಬಾಲಿಸ್ತೀನಿ ಅಂತೆಲ್ಲ, ನಿನ್ನ ಕೆಲಸ ನನ್ನದಾಗುತ್ತದೆ, ನನ್ನದನ್ನು ನಿನಗೆ ಕೊಡೋಲ್ಲ. ಅಲ್ಲಿ 2 ಅರ್ಥ. ತನ್ನಯ ಪರಿಯ ನೀತನು ನಿನಗೆ ಕೊಡೆನು, ಈತನನ್ನು ನೀನು ಕೊಡೋಲ್ಲ ಅಂತಲೂ ವಿಭಕ್ತಿ ಪಲ್ಲಟ ಮಾಡಿಕೊಂಡು ಹೇಳ್ಬೋದು. ಜೊತೆಗೆ ನನ್ನ ಈ ತನು ಇದೆಯಲ್ಲ, ನನ್ನ ತನುವನ್ನು ಮಕ್ಕಳಿಗಾಗಿ ನಾನು ಕೊಡೋದಿಲ್ಲ, ನಾನು ಅಳಿಸ್ಬಿಡ್ತೀನಿ ಅಂತ. ಜೊತೆಗೆ ಅವಳಿಗೆ ಪಾಂಡುವಿನ ಸಾವಿಗೆ ತಾನೇ ಕಾರಣಳಾದೆ ಅನ್ನುವಂಥ ಒಂದು ಬಾಧೆ ಕೂಡ ಉಂಟು. ಆ ಸಾವಿಗೆ ಕಾರಣಳಾದದ್ದ ಒಂದನ್ನು ತೊಳೆದುಕೊಳ್ಬೇಕು ಅನ್ನೋದಕ್ಕೆ ಇದೊಂದೇ ದಾರಿ, ಬೆಂಕಿಯಲ್ಲದೆ ಅಗ್ನಿತೀರ್ಥದಲ್ಲಿ ಮಿಂದಲ್ಲದೆ ಈ ಸಾವಿನ ಕಳಂಕ ತನ್ನನ್ನು ಕಾಡದೆ ಬಿಡದು ಅನ್ನುವಂಥದ್ದು ಅವಳ ಒಂದು ಭಾವ. ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಭೈರಪ್ಪನವರು ತಮ್ಮ ಪರ್ವದಲ್ಲಿ ಹೇಳ್ತಾರೆ, ಮಾದ್ರಿಗೆ ಕುಂತಿಯ ಜೊತೆಗೆ ಇನ್ನು ಸೆಣಸಾಡುವುದು ಕಷ್ಟ ಅಂತ ಸತ್ತಳು ಅಂತ. ಅದು ವಾಸ್ತವದ ದೃಷ್ಟಿ ಇರಬಹುದು, ಆದರೆ ಆ ಸಂಕೀರ್ಣತೆಗಳ ಎಲ್ಲ ಅರ್ಥದಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಮಾದ್ರಿಗೆ ಬದುಕು ಸಾಕು ಅಂತ ಅನಿಸಿದ್ದಿರಬೇಕು. ಅಷ್ಟು ಮಾತ್ರವಲ್ಲ, ವ್ಯಾಸರಲ್ಲಿ ಇನ್ನೂ ಸುಂದರವಾದಂಥದ್ದೊಂದು ಬರುತ್ತೆ. ಕುಂತಿ ಮಾದ್ರಿಯರು ಎಷ್ಟು ಅನ್ಯೋನ್ಯರಾಗಿದ್ದರೂ ಒಂದು ಎಳೆಯ ಅಸೂಯೆ ಇತ್ತು ಪರಸ್ಪರ. ಸಪತ್ನಿ ಅಂದರೆ ಆಯಿತು, ಅಸೂಯೆ ಬಂದೇ ಬರುತ್ತೆ. ಒಂದನ್ನು ಹಂಚಿಕೊಳ್ಳಬೇಕು ಅಂದರೆ ಎಲ್ಲಿಯೋ ಒಂದು ಕಡೆ ಬಂದೇ ಬರುತ್ತೆ ಅಸೂಯೆ, ಹಂಚಿಕೊಳ್ಳುವಂಥ ಚಟ್ನಿಯಾಗಿ, ಚಟ್ನಿ ಪುಡಿಯಾಗಿ, ಖಾರ ಹೀಗಾಗಿಬಿಟ್ಟಿದೆ. ಕುಂತಿಗೆ 3 ಮಕ್ಕಳು. ಹಾಗಾಗಿ ಮಾದ್ರಿ ಕುಂತಿಯನ್ನು ಮಕ್ಕಳ ದೃಷ್ಟಿಯಿಂದ ಕಂಡು ಕರುಬಬಹುದು, ಆದರೆ ಮಾದ್ರಿಗೆ 2 ಮಕ್ಕಳಾದ ಕಾರಣ ಕುಂತಿ ಮಾದ್ರಿಯನ್ನು ಕಂಡು ಕರುಬುವಂತೆ ಇಲ್ಲ. ಹಾಗಾಗಿ ಕುಂತಿ ತಾನು ಉಳಿದು ಮಾದ್ರಿ ಹೋಗಬೇಕು ಅಂತ ಮಾದ್ರಿಯ ವಿವೇಕ. ಅವಳು ಹೇಳ್ತಾಳೆ, ನನ್ನ ಮಕ್ಕಳ ಬಗ್ಗೆ ನಿನಗೆ ಅಸೂಯೆ ಇಲ್ಲ, ಹಾಗಾಗಿ ನೀನು ಇಬ್ಬರಿಗೂ ಕೂಡ ಕೌಂತೆಯರಿಗೂ ಮಾದ್ರಿಯರಿಗೂ ತಾಯಾಗಿ ನೀನು ಇರಬಲ್ಲೆ, ಅರೆ ನನಗೆ ಆ ಔದಾರ್ಯ ಇಲ್ಲ, ಹಾಗಾಗಿ ನಾನು ಸಾಯ್ತೀನಿ, ನಾನು ಸಾಯಬೇಕಾದದ್ದು ಅಂತ. ಅಂದರೆ ಎಷ್ಟು ಸಂಕೀರ್ಣವಾದದ್ದು ಬದುಕು, ಎಷ್ಟು ಭಯಾನಕವಾದದ್ದು ಅಂತ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಅವರಿಗೆ ಅಂತ್ಯಷ್ಟಿ ಆಗುತ್ತದೆ. ಇನ್ನು ಶತಶೃಂಗ ಪರ್ವತದಲ್ಲಿ ಇವರು ಇದ್ದು ಮಾಡುವಂಥದ್ದು ಏನೂ ತೋರುವಂಥದ್ದಲ್ಲ ಅಂತ ಅವರಿಗೂ ಕೂಡ ಗೊತ್ತಾಗುತ್ತೆ, ಋಷಿಗಳಿಗೆ. ಆ ಸಂದರ್ಭ ನೋಡೋಣ. ಅರಸನಪಗತನಾದನು ಆ ನೃಪನರಸಿ ಬಾಲಕಿ, ಅರಸನಪಗತನಾದನು ಆ ನೃಪನರಸಿ ಬಾಲಕಿ. ಮಕ್ಕಳೈವರು ಭರತ ಕುಲಜರು, ನಾವು ತಪಸಿಗಳಿರ್ಪುದಾರಣ್ಯ.
ಅರಿಗಳ ರಾಕ್ಷಸರು ನಾವಿನ್ನಿರಿಸುವುದು ಮತವಲ್ಲ, ನಾವಿನ್ನಿರಿಸುವುದು ಮತವಲ್ಲ. ಹಸ್ತಿನಪುರದೊಳೊಪ್ಪಿಸಿ ಬಗುದು ಮತವೆಂದುದು, ಹಸ್ತಿನಪುರದೊಳೊಪ್ಪಿಸಿ ಬಗುದು ಮತವೆಂದುದು ಮುನಿಸ್ತೋಮ. ಹಸ್ತಿನಪುರದೊಳೊಪ್ಪಿಸಿ ಬಗುದು ಮತ ಎಂದುದು ಮುನಿಸ್ತೋಮ. ಬೈರಾಗಿ ಭೈರವಂತ ಹಿಂದೂಸ್ತಾನಿಯಲ್ಲಿ ಕರೆಯುವ ಈ ರೇವತಿ ರಾಗ ವೈದಿಕವಾದ ತರೀಶ್ವರ್ಯಕ್ಕೆ ತುಂಬ ನಿಕಟ ಇರುವಂಥದ್ದು ಅಂತ ಕೇಳಿದಾಗಲೇ ಗೊತ್ತಿದೆ. ಮುನಿಗಳ ಮುನಿಸ್ತೋಮದ ಮತ ಹಾಗಲ್ಲದೆ ಇನ್ನು ಹೇಗಿರೋಕ್ಕೆ ಸಾಧ್ಯ. ಜೊತೆಗೆ ಇಲ್ಲಿ ಕುಮಾರವ್ಯಾಸ ಬಳಸಿದ ಅಲಂಕಾರ ಸಮುಚ್ಚಯ ಅಲಂಕಾರ ಅಂತ. ಒಂದು ವಿಷಯಕ್ಕೆ ಅನೇಕ ವಿಷಯಗಳನ್ನು ಪೋಣಿಸಿ ಸೇರಿಸಿ ಕಡೆಗೆ ಸಮುಚ್ಚಯ ಅಂದರೆ ಬಿಲ್ಟಪ್ ಅಂತ. ಅವ್ರ ಕೇಸನ್ನು ಬಿಲ್ಡಪ್ ಮಾಡಿಬಿಟ್ಟು ಕನ್ಕ್ಲೂಷನ್ ಕೊಡುವಂಥದ್ದು. ಒಂದು ಅಲಂಕಾರವನ್ನು ಯಾವ ರೀತಿಯಲ್ಲೂ ಬಳಸಬಹುದು. ಪ್ರೊಸೈಕ್ಕಾಗಿ ಬಳಸಬಹುದು, ಪೊಯಿಟಿಕ್ಕಾಗಿ ಬಳಸಬಹುದು. ಇಲ್ಲಿ ಸ್ವಲ್ಪ ಪ್ರೊಸೈಕ್. ಕಾರಣ ಮುನಿಗಳು ತಾರ್ಕಿಕವಾಗಿ ಶಾಸ್ತ್ರೀಯವಾಗಿ ಆಲೋಚನೆ ಮಾಡ್ತಾರೆ. ಅವರು ಕಾವ್ಯಮಯವಾಗಿ ಆಲೋಚನೆ ಮಾಡೋದಕ್ಕೆ ಕವಿಗಳಲ್ಲ, ಕಲಾವಿದರಲ್ಲವಲ್ಲ. ಆದರೆ ಅವರ ತರ್ಕ ಯುಕ್ತಿಯುಕ್ತವಾದದ್ದು, ಲೋಕಕ್ಕೆ ಹೊಂದುವಂಥದ್ದು. ಅರಸ ನಪಗತನಾದ ತನ್ನ ಶಾಪವನ್ನು ಕಳೆದುಕೊಳ್ಳುವುದೋ ಅಥವಾ ಶೇಷ ಜೀವಿತವನ್ನು ದೀರ್ಘಾಯುಷ್ಯದಲ್ಲಿ ಸಂಯಮದಿಂದ ಕಳೆಯುವುದು ಅಂತ ಅಂದುಕೊಂಡು ಬಂದ ರಾಜ ಪಾಂಡು ಸತ್ತ. ಇನ್ನು ಕುಂತಿ ಚಿಕ್ಕ ವಯಸ್ಸಿನವಳು, ಬಾಲಕಿ. ಮಕ್ಕಳ ಇವರು ಭರತ ಕುಲಜರು. ಇವರು ಋಷಿಕುಮಾರರಲ್ಲ, ಕ್ಷತ್ರಿಯರು, ಭರತ ವಂಶದವರು, ಮುಂದೆ ಅಭ್ಯುದಯವನ್ನು ಪಡೆಯಬೇಕಾದವರು. ಇನ್ನು ನಾವು ಇರುವುದು ತಪಸ್ವಿಗಳಾಗಿ ಅರಣ್ಯದಲ್ಲಿ. ಇನ್ನು ಅರಿಗಳು ರಾಕ್ಷಸರು. ಇಲ್ಲಿ ವಿರೋಧಾಲಂಕಾರದ ಛಾಯೆ ಕೂಡ ಕಾಣಿಸುತ್ತದೆ. ವೈರಿಗಳು ರಾಕ್ಷಸರಿದ್ದಾರೆ. ಹಾಗಾಗಿ ಈ ಕ್ಷತ್ರಿಯರಿಗೂ ರಾಕ್ಷಸರಿಗೂ ಸೆಣಸಾಟವಾದೀತು. ನಾವಿನ್ನಿರಿಸುವುದು ಮತವಲ್ಲ, ಇಲ್ಲಿ ಇರುವುದು ಒಳ್ಳೆಯದಲ್ಲ. ಹಾಗಾಗಿ ಹಸ್ತಿನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತಂಗಿಸಿ ಬಿಡೋಣ, ಅಲ್ಲಿ ಉಳಿಸೋಣ ಅಂತ ಅವರು ತೀರ್ಮಾನ ಮಾಡಿಕೊಂಡು ಹೋಗ್ತಾರೆ. ಕುಮಾರವ್ಯಾಸನನ್ನು ಸಾಮಾನ್ಯವಾಗಿ ರೂಪಕಾಲಂಕಾರ ಚಕ್ರವರ್ತಿ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಲೇ ಎಸ್ ವಿ ರಂಗಣ್ಣನವರು ಹೇಳ್ತಾರೆ. ಈಚೆಗೆ ಒಂದು ಥೀಸಿಸ್ ಕೂಡ ಬಂತು. ಯಾರೊಬ್ಬರು ಕುಲಕರ್ಣಿ ಎನ್ನುವಂಥವರು, ಏನು ಶ್ರೀನಿವಾಸ ಕುಲಕರ್ಣಿ ಎನ್ನುವರು ಏನೋ ಕುಮಾರವ್ಯಾಸನಲ್ಲಿ ರೂಪಕಾಲಂಕಾರ ಅಂತ ಎಲ್ಲ ಅಲಂಕಾರವನ್ನು ರೂಪಕ ಅಂತ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಅಲಂಕಾರಗಳ ವಿಭಾಗದ ಪರಿಚಯವೇ ಇಲ್ವಾ, ಪ್ರಜ್ಞೆಯೇ ಇಲ್ವಾ ಅಂತ ಅನಿಸುತ್ತೆ. ಒಳ್ಳೆಯ ಥೀಸೀಸು, ಆದರೆ ಅಲಂಕಾರಗಳ ದೃಷ್ಟಿಯಿಂದ ಮಾಡಿರುವಂಥದ್ದು ಅಂತ ನೋಡಿದಾಗ ಒಂದೂ ಸರಿಯಾಗಿಲ್ಲ. ಜಾತಿಗಳ ಮೇಲೆ ಸಂಶೋಧನೆ ಅಂತ ಹೊರಟುಬಿಟ್ಟು ಜಾತಿಗಳನ್ನೇ ಸರಿಯಾಗಿ ವಿಂಗಡಣೆ ಮಾಡದೇ ಇದ್ದರೆ ಅದು ಎಂಥ ಒಂದು ಕೆಟಾಸ್ಟ್ರಫಿ ಆಗುತ್ತೋ ಆ ಥರ ಆಗಿಬಿಟ್ಟಿದೆ. ಅನೇಕ ಅಲಂಕಾರಗಳು ಕುಮಾರವ್ಯಾಸನಲ್ಲಿ ಬಂದಿವೆ. ಇಲ್ಲಿ ಸಮುಚ್ಚಯ ಅಲಂಕಾರ ಕಾಣಿಸುತ್ತೆ, ಕೆಲವು ಕಡೆ ಕಾರಣಮಾಲ ಅಲಂಕಾರ ಇತ್ಯಾದಿ ಎಲ್ಲ. ಕಾವ್ಯಕ್ಕೆ ಒಂದೇ ಮಂತ್ರ ಹಾಕಿದ್ರೆ ಆಗುವಂಥದ್ದಲ್ಲ, ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರಬೇಕಾಗುತ್ತದೆ. ಇದನ್ನು ತುಂಬ ಚೆನ್ನಾಗಿ ಕವಿ ನಿರ್ವಾಹ ಮಾಡ್ತಾನೆ. ಮುಂದೆ ಅವರು ಹಸ್ತಿನೆಗೆ ಬಂದರು. ಮಗ ಸೊಸೆ ಇಬ್ಬರು ಕೂಡ ಹೋಗಿ, ಈಗ ಮಗ ಮತ್ತೊಬ್ಬ ಸೊಸೆ ಇಲ್ಲದಾಗಿ 5 ಜನ ಮೊಮ್ಮಕ್ಕಳು ಹಿರಿ ಸೊಸೆ ಬಂದಾಗ ಅಂಬಾಲಿಕೆಯ ಸ್ಥಿತಿ, ಮೊಮ್ಮಗ ಹೋಗಿ ಮರಿಮಕ್ಕಳು ಬಂದಾಗ ಸತ್ಯವತಿಯ ಸ್ಥಿತಿ ಏನಾಗಿರಬಹುದು ಅನ್ನುವಂಥದ್ದನ್ನು ನೋಡಿ ವ್ಯಾಸರು ಕೂಡ ಆಗ ಬರ್ತಾರೆ. ತುಂಬ ಮಾರ್ಮಿಕವಾದಂಥದ್ದು ಈ ಘಟ್ಟ. ಹೇಳಬಾರದು ಮುಂದಣದು ದುಷ್ಕಾಲ, ಹೇಳಬಾರದು ಮುಂದಣದು ದುಷ್ಕಾಲ. ಇಂದಿಗೆ ನಾಳೆ, ನಾಳೆಗೆ ನಾಳೆ ಬೆಟ್ಟಿತು ವರ್ಣ ಧರ್ಮಾಶ್ರಮದ ನೆಲೆ ಹೋಯಿತು. ಹೇಳಬಾರದು ಮುಂದಣದು ದುಷ್ಕಾಲ, ಇಂದಿಗೆ ನಾಳೆ, ನಾಳೆಗೆ ನಾಳೆ ಬೆಟ್ಟಿತು ವರ್ಣ ಧರ್ಮಾಶ್ರಮದ ನೆಲೆ ಹೋಯಿತು. ಕಾಲ ವಿಷಮವು
ಕೌರವ ಕ್ಷಿತಿಪಾಲ ಪಾಂಡುಕುಮಾರರಲ್ಲಿ ಕೈಮೇಳವಿಸುವುದು ತಾಯೆ ವಿಜಯಂ ಕೈ ನೀವೆಂದ. ಕುಮಾರವ್ಯಾಸ ಅಪ್ಪಟ ವೇದವ್ಯಾಸರ ಶಿಷ್ಯನಂತೆ ವ್ಯಾಸರ ವಾಕ್ಕನ್ನೇ ಇಲ್ಲಿ ಅನುವಾದ ಮಾಡಿದ್ದಾನೆ. ವೇದವ್ಯಾಸರು ಬಂದರು, ಪಾಂಡುವಿನ ಅಂತ್ಯೇಷ್ಟಿಯನ್ನು ಯಥೋಚಿತವಾಗಿ ಮಾಡಿಸಿದರು. ಮಕ್ಕಳಿಗೆ ಕೌರವರ ಧೃತರಾಷ್ಟ್ರಾದಿಗಳ ಪರಿಚಯವಾಯಿತು, ಭೀಷ್ಮಾದಿಗಳ ಆದರಣೆ ಸಿಕ್ಕಿತು. ಮಗನನ್ನು ಕಳೆದುಕೊಂಡು ಅಂಬಾಲಿಕೆ, ಮಗನನ್ನು ಕಳಕೊಂಡ ತಂಗಿಯನ್ನು ಕಂಡು ಸಂಕಟ ಪಡುವ ಅಂಬಿಕೆ, ಮೊಮ್ಮಗನನ್ನು ಕಳಕೊಂಡ ಸತ್ಯವತಿ, ಈ ಮೂವರನ್ನು ಕರೆಸಿ ಅವರು ಹೇಳುವಂಥ ಮಾತು, ಅಮಂಗಳದ ಸಂದರ್ಭದಲ್ಲಿ ಮಂಗಳೋಚಿತವಾದ ರಾಗ ಶ್ರೀರಾಘವ ಅಂತಂದರೆ ಮುನೀಶ್ವರರಿಗೆ ಅಮಂಗಳ ಯಾವುದು? ಜೊತೆಗೆ ಈ ಒಂದು ಪದ್ಯಾರ್ಥ ಇದೆಯಲ್ಲ, ಇದು ಮಹಾಭಾರತದ ಹೃದಯವೇ ಆಗಿರುವಂಥದ್ದು. ಅತಿಕ್ರಾಂತ ಸುಖಃಕಾಲ ಪ್ರತ್ಯುಪಸ್ಥಿತ ದಾರುಣ ಶ್ವಶ್ವಃ ಪಾಪೀಯ ದಿವಸ ಪೃಥಿವೀ ಗತಯೌವನ ಅನ್ನುವ ಮೂಲದ ವ್ಯಾಸವಾಕ್ಕನ್ನು ಹಾಗೆ ಅನುವಾದ ಮಾಡಿದ್ದಾನೆ. ಹೇಳಬಾರದು, ಮುಂದೆ ಆಗುವುದು ಏನು ಅಂತ ಹೇಳಬಾರ್ದು, ಆ ಮಂಗಳವನ್ನು ಹೇಳಬಾರ್ದು. ಅದಕ್ಕೆ ಮಂಗಳವಾದ ರಾಗದಲ್ಲಿ ಮಂಗಳ ಅಂತ ಹೇಳ್ತಾ ಇದ್ದೀವಿ. ಮಂಗಳವಾರ ಅಂತ ಹೇಳಿದಂತೆ ಮುಂದಣದು ದುಷ್ಕಾಲ, ಇನ್ನು ಮುಂದೆ ಮುಂದೆ ಕೆಟ್ಟ ಕಾಲ ಬರ್ತದೆ, ನಾಳೆಗೆ ಕೇಳಬಹುದು, ಆ ರೀತಿ ಆಗ್ತಾ ಇದೆ. ನಾಳೆ ಬೆಟ್ಟಿತು, ಅವೆಲ್ಲ ಹುಸಿಯಾಗ್ತಾ ಇವೆ, ಖೋಟ ಆಗ್ತಾ ಇದೆ. ವರ್ಣ ಧರ್ಮಾಶ್ರಮದ ನೆಲೆ ಹೋಯಿತು, ಕಾಲ ಕೆಟ್ಟು ಹೋಯಿತು. ವ್ಯಾಸರಂಥ ಕಾಲಾತೀತವಾಗಿ ಯೋಚನೆ ಮಾಡುವವರಿಗೆ ಕಾಲ ಕೆಡತು ಅನ್ನುವ ಲೋಕರೂಢಿಯ ಮಾತು ಯುಕ್ತವೇ? ಪ್ರಶ್ನೆ. ವ್ಯಾಸರು ಹೇಳುವುದು ಯಾರಿಗೆ? ಅದು ಮಾತ್ರ ಮುಖ್ಯ. ವ್ಯಾಸರು ತಮಗೆ ತಾವು ಹೇಳಿಕೊಂಡ್ರೆ ತಪ್ಪು. ಹೇಳ್ತಾ ಇರೋದು ಪಾಪ ಅಬೋಧೆಯರಾದಂತಹ ಸತ್ಯವತಿ, ಅಂಬಿಕೆ, ಅಂಬಾಲಿಕೆಯರಿಗೆ. ಅವ್ರಿಗೇನು ಹೇಳೋದು? ಮುಂದೆ ನೀವು ಇರಬೇಡಿಮ್ಮ, ಇನ್ನೂ ಕೆಟ್ಟದ್ದಾಗುತ್ತೆ, ಬನ್ನಿ ವಾನಪ್ರಸ್ಥಾಶ್ರಮಿಗಳಾಗಿ ಅಂತ ಹೇಳಬೇಕಾದ್ರೆ ನಾಳೆಗೆ ಕಾಲ ಕೆಡಿತು, ಬೆಟ್ಟಿ ಹೋಯಿತು, ಹುಸಿಯಾಗುತ್ತದೆ. ಕಾಲ ವಿಷಮವು ಕೌರವ ಕ್ಷಿತಿಪಾಲ ಪಾಂಡು ಕುಮಾರರಲ್ಲಿ ಕೈಮೇಳವಿಸುವುದು. ಇಲ್ಲಿ ವಾಚ್ಯ ಮಾಡಿಬಿಟ್ಟ ಕವಿ. ವೇದವ್ಯಾಸರು ಹಾಗೆ ಹೇಳೋದಿಲ್ಲ. ಮುಂದೆ ಏನೆಲ್ಲ ಅನರ್ಥವಾಗುತ್ತೆ ನೀವು ನೋಡಲಾರಿರಿ, ಬನ್ನಿ ಅಂತ. ಇಲ್ಲಿ ಕುಮಾರವ್ಯಾಸ ವಾಚ್ಯವಾಗಿ ಕೌರವ ಪಾಂಡವ ಕಲಹವಾಗುತ್ತೆ, ಸಂಗ್ರಾಮವಾಗುತ್ತೆ ಅಂತಲೂ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಆದರೆ ಮೂಲದ ವ್ಯಾಸರ ಒಂದು ಅದ್ಭುತವಾದ ವಾಕ್ಕನ್ನು ಇವನು ಬಿಟ್ಟುಬಿಟ್ಟ. ಕೆಲವೊಮ್ಮೆ ಕುಮಾರವ್ಯಾಸ ಜಾಲಿಸ್ತಾ ಇರುವಾಗ ರತ್ನಗಳನ್ನು ಜಾರಿಸಿಕೊಂಡು ಕಲ್ಲುಗಳನ್ನು ಹಿಡಿದು ಬಿಡ್ತಾನೆ. ಕೆಲವೊಂದು ಕಡೆ ಇವನೇ ಕೆಲವು ಕಲ್ಲುಗಳನ್ನು ಹಾಕಿ ಬಿಟ್ಟದ್ದು ಉಂಟು. ಅಂಥ ಕಲ್ಲನ್ನು ವಾಚ್ಯವಾಗಿ ಕುಮಾರರಲ್ಲಿ ಕೈಮೇಳವಿಸುವುದು ಅಂತ ಅಂದುಬಿಟ್ಟ. ವಾಚ್ಯ ಮಾಡಬೇಕಾಗಿಲ್ಲ, ನಮಗೆ ಗೊತ್ತು ಮಹಾಭಾರತ ಕಥೆ, ಇವನು ಹೇಳಬೇಕೆ? ಕುಮಾರವ್ಯಾಸನ ಮಹಾಭಾರತ ಕಥೆಗಾಗಿ ಕೇಳ್ತಾ ಇಲ್ಲ, ಅವನ ಕಲ್ಪನಾ ಶಕ್ತಿಗಾಗಿ ನಾವು ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ನಾವು. ಅವನ ಶ್ರೋತೃಗಳು ಬೇರೆ ರೀತಿ ಇದ್ದಿರಬಹುದೋ ಏನೋ. ಒಟ್ಟಿನಲ್ಲಿ ಪೃಥ್ವೀ ಗತ ಯೌವನ ಅಂತ, ಪೃಥ್ವಿಗೆ ಯೌವನ ಹೋಯಿತು ಅನ್ನುವ ಮಾತನ್ನು ವ್ಯಾಸರು ಹೇಳ್ತಾರೆ. ಪೃಥ್ವಿಗೆ ಯೌವನ ಎಲ್ಲಿ ಹೋಗುತ್ತೆ? ಅಡಿಗರು ಹೇಳ್ತಾರಲ್ಲ, ಈತನಿಗೆ ಚಟ್ಟೋತ್ಸವ ಆಗುವಾಗ ಇವಳಿಗೆ ಮತ್ತೊಂದು ಹೆರಿಗೆಯ ಬೇನೆ ಅಂತ ತಮ್ಮ ಭೂಮಿ ಗೀತದಲ್ಲಿ. ಕವಿಗೆ ಸಾವು ಬರಬಹುದು, ಆದರೆ ಪೃಥ್ವಿಗೆ ಎಲ್ಲಿ ಸಾವು ಉಂಟು? ಅದಕ್ಕೆ ನಿತ್ಯ ಯೌವನ. ಹಕ್ಕಿ ಕೊರಳನ್ನು ಹಿಚುಕಿ ಲಾಲಿ ಹಾಡಿರಬಹುದು, ಬೇರೆ ಆ ಒಂದು ತೆಂಗು ಕವುಂಗುಗಳ ಆ ಯಾವುದೆಲ್ಲ ಉಂಟು ಹೊಂಬಾಳೆಗಳು, ಅವುಗಳನ್ನೆಲ್ಲ ಗಿಲಕಿಯಂತೆ ಆಡಿಸಿದ್ದಿರಬಹುದು, ಏನೆಲ್ಲ ಮಾಡಿರಬಹುದು. ಆದರೆ ಇವನು ಸಾಯುವಾಗ ಅವಳಿಗೆ ಮತ್ತೊಂದು ಹೆರಿಗೆಯ ಬೇನೆ ಇರುತ್ತೆ. ಕುಮಾರವ್ಯಾಸನೇ ಹೇಳಿದನಲ್ಲ, ದುರ್ಯೋಧನಂತವನು ಸತ್ತಾಗ ರುಧಿರದ ತಿಲಕನಾದನಲೈ ಧರಾಂಗನೆಗೆ ಅಂತ. ಇವನು ಸತ್ತ ಅಂತ ಅವಳಿಗೆ ವೈಧವ್ಯ ಬಂತೆ ಇಲ್ಲ, ಇವನ ಹೆಣವನ್ನೇ ಕುಂಕುಮವಾಗಿ ಮಾಡಿಕೊಂಡು ಮತ್ತೊಂದು ಕಲ್ಯಾಣಕ್ಕೆ ನವವಧುವಾಗಿ ಧರ್ಮರಾಜನ ಕೈ ಹಿಡಿಯೋಕ್ಕೆ ಕೂತ್ಕೋತಾಳೆ. ಹಾಗಾಗಿ ಪೃಥ್ವಿ ಗತ ಯೌವನ ಅಲ್ಲ, ಪೃಥ್ವಿ ಸಂಗತ ಯೌವನ, ಸದಾ ಯೌವನ ಅವಳಿಗೆ ಇರುತ್ತೆ. ಆದರೆ ಇದನ್ನು ಹೇಳುವವರು ವ್ಯಾಸರಾಗಿದ್ದರು, ಕೇಳುವವರು ಇವರಾದ ಕಾರಣ ಇವರಿಗೆ ಯೌವನ ಹೋಗಿದೆ, ಇನ್ನು ಮುಂದೆ ಬರುವಂಥದ್ದನ್ನು ಸ್ವೀಕರಿಸುವ ದಾರ್ಢ್ಯ ಇಲ್ಲದ್ರಿಂದ ಹಾಗೆ ಹೇಳುವಂಥದ್ದಾಗಿದೆ. ನಮ್ಮ ಬ್ರಹ್ಮೀಭೂತರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಗ್ರಂಥದಲ್ಲಿ ಒಂದು ವಾಕ್ಯ ಬರ್ತದೆ, ಜನ್ಮಾದಿಗಳು ಪರಮಾರ್ಥತಃ ಇಲ್ಲ, ಅವಿವೇಕಿಗಳಿಗೆ ಮೋಕ್ಷೋಪಾಯವಾಗಿ ಜನ್ಮಾದಿಗಳನ್ನು ಉಪದೇಶಿಸಲಾಗಿದೆ, ಆದರೆ ಅದು ಜ್ಞಾನಿಗಳ ತಪ್ಪಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ. ನಮ್ಮಣ್ಣ ಇದನ್ನು ಬಹಳ ಫೇವರೇಟ್ ಸೆಂಟೆನ್ಸಾಗಿ ಹೇಳ್ತಾ ಇರ್ತಾನೆ. ಗೌಡಪಾದರ ಅಜಾತಿವಾದದಲ್ಲಿ ಬರುವಂಥದ್ದು ಜನ್ಮಾದಿಗಳು ಅನ್ನುವಂಥದ್ದು ಒಂದು ಸೂಪರ್ಫಿಷಿಯಲ್. ಆ ಮಟ್ಟಕ್ಕೆ ಬಂದರೆ ದೇವರು ಕರ್ಮ ಎಲ್ಲಕ್ಕೂ ಅದೇ ತಿಲೋದಕ ಬಿಡಬೇಕಾಗುತ್ತೆ. ಅರೆ ಗತಿ ಏನು? ಅಧಿಕಾರಿ ಭೇದದಿಂದ ಇವನ್ನು ಹೇಳಬೇಕಾಗುತ್ತೆ ಅಂತ ನೋಡಿದಾಗ ಅಧಿಕಾರಿ ಭೇದದಿಂದ ಕಾಲ ಕೆಡ್ತು ಅಂತ ಹೇಳುವುದು.
ಕಾಲ ಯಾರಿಗೆ ಕೆಟ್ಟಿದೆ? ಮುದುಕರಿಗೆ ಕಾಲ ಕೆಟ್ಟಿದೆ. ಅಯ್ಯೋ ಈಗೇನು ಸ್ವಾರಸ್ಯವಿಲ್ಲ, ಎಲ್ಲ ಸಪ್ಪೆ ಆಯಿತು. ಸಪ್ಪೆ ಆದದ್ದು ಯಾರಿಗೆ? ಇಂದ್ರಿಯಗಳು ಉಡುಗಿ ಹೋದವರಿಗೆ, ಸಿಹಿ ಉಪ್ಪು ಕಹಿ ಖಾರಗಳ ರುಚಿ ಗೊತ್ತಾಗದಿರೋಷ್ಟು ನಾಲಿಗೆ ಜಡೀಭೂತವಾದವರಿಗೆ ತಾನೆ. ಈಗ ಹುಟ್ಟಿದವ್ರನ್ನ ಕೇಳಿ, ಈಗ ಯೌವನದಲ್ಲಿದ್ದವ್ರನ್ನ ಕೇಳಿ, ಎಷ್ಟು ಚೆನ್ನಾಗಿದೆ, ಎಲ್ಲ ನವನವೀನವಾಗಿದೆ ಅಂತಾರೆ. ಅಂದರೆ ಅವರ ದೃಷ್ಟಿಯಂತೆ ಜಗತ್ ಸೃಷ್ಟಿಯಾಗಿದೆ. ಅದನ್ನು ತುಂಬ ಸೊಗಸಾಗಿ ವ್ಯಾಸರು ತೋರ್ಪಡಿಸಿಕೊಟ್ರು. ಕುಮಾರವ್ಯಾಸ ಒಂದು ಸ್ವಲ್ಪ ಬಿಟ್ಟ, ಆದರೂ ಅರ್ಧ ಭಾಗ ಇದೆಯಲ್ಲ, ಅತಿಕ್ರಾಂತ ಸುಖ ಕಾಲ ಪ್ರತ್ಯುಪಸ್ಥಿತ ದಾರುಣಾಹ ಶ್ವಶ್ವ ಪಾಪೀಯ ದಿವಸ, ಅದನ್ನು ಅನಿತರ ಸಾಧಾರಣವಾಗಿ ಅಪ್ಪಟ ಕನ್ನಡದಲ್ಲಿ ಅನುವಾದ ಮಾಡಿದ್ದಾನೆ. ಇದು ಇವನದೇ ಭಾವ ಅನ್ನುವಂತೆ ಈ ಥರ ಎಷ್ಟೋ ವ್ಯಾಸವಾಕ್ಯಗಳನ್ನು ತನ್ನದೆಂಬಂತೆ ಜೀರ್ಣಿಸಿಕೊಂಡು ಅವನು ವಿವರಣೆ ಕೊಡ್ತಾನೆ. ಇರಲಿ, ಆಮೇಲೆ ಅವರು ವಾನಪ್ರಸ್ಥರಾಗ್ತಾರೆ. ಪಾಂಡವರು ಕೌರವರು ಸೇರಿ ಆಟವಾಡಲು ತೊಡಗುತ್ತಾರೆ. ಇದು ಅಪ್ಪಟ ಕುಮಾರವ್ಯಾಸನ ದರ್ಶನ. ಈ ಜಾನಪದೀಯವಾದ ಜೀವನ ತುಂಬ ವಿನೂತನವಾದದ್ದು. ನೋಡಿ ಅದನ್ನು. ಜನಮೇಜಯ ಮಹೀಪತಿ ಬಾಲಕರು ನೂರಾರು ಮೆರೆದರು, ಬಾಲಕೇಳಿ ವ್ಯಸನಿಗಳು ಹೊರವಲಯದಲ್ಲಿ ಪುರದ. ಬಾಲಕೇಳಿ ವ್ಯಸನಿಗಳು ಹೊರವಲಯದಲ್ಲಿ ಪುರದ. ಆಳಿನೇರಿಕೆ ಹಿಡಿಗವಡೆ ಗುರಿಯಾಳು ಚಂಡಿನ ಗೊಣಕೆ ಚಿಣಿಕೋಲು ಆಳುಗೊತ್ತಿನ ದಂಡೆಯನೆ ನಾನಾ ವಿನೋದದಲ್ಲಿ. ಆಳಿನೇರಿಕೆ ಗಿಡಿಗವಡೆ ಗುರಿಯಾಳು ಚಂಡಿನ ಗೊಣಕೆ ಚಿಣಿಕೋಲು ಆಳುಗೊತ್ತಿನ ದಂಡೆಯನೆ ನಾನಾ ವಿನೋದದಲ್ಲಿ. ನಾನಾ ವಿನೋದದಲ್ಲಿ ಕೇಳು ಜನಮೇ ಜಯ ಮಹೀಪತಿ. ಒಳ್ಳೆಯ ವಿಸ್ತಾರಕ್ಕೆ ಹದಕ್ಕೆ ಒಗ್ಗಿ ಬಂದ ರಾಗ ಖರಹರ ಪ್ರಿಯ. ಆಟದಲ್ಲದೆ ಮತ್ತಿನ್ನೆಲ್ಲಿ ವಿಸ್ತಾರ ಇರೋದಕ್ಕೆ ಸಾಧ್ಯ? ನೂರಾರು ಬಾಲಕರು, ಕೌರವರು 100, ಪಾಂಡವರು 5. ಇನ್ನು 6ನೇವನು ಎಲ್ಲಿಂದ ಬಂದ? 106ನೇವನು ಅಂತ ತಾರ್ಕಿಕವಾಗಿ ಗಣಿತೀಯವಾಗಿ ಯೋಚನೆ ಮಾಡಿದರೆ ಆಗಬಹುದು. ಅಂಥ ಒಂದು ಹೈಪರ್ ಕ್ರಿಟಿಕಲ್ ಆದವರಿಗೆ ಸಮಾಧಾನಕ್ಕೆ ಹೇಳಿಬಿಡ್ತೀನಿ, ಉಲೂಕ ಅಂತ ಶಕುನಿಯ ಮಗ, ಅವನು ಇಲ್ಲೇ ಬೆಳೆದ ಅಂತ ಸೇರಿಸ್ಕೊಂಡ್ರೆ ಆದೀತು ಅಂತ ಅನಿಸುತ್ತೆ. ಕಾವ್ಯವನ್ನು ತುಂಬ ಹೈಪರ್ ಕ್ರಿಟಿಕಲ್ಲಾಗಿ ತಲೆಯಲ್ಲಿ ಹೇನು ಹಿಕ್ಕದಂತೆ ನೋಡುವಂಥವರಿಗೆ ಈ ರೀತಿಯಾದ ಸಮಾಧಾನಗಳು ಹೇಳಲೇಬೇಕಾಗುತ್ತದೆ. ತೆಲುಗಿನ ಶತಾವಧಾನಿ CV ಸುಬ್ಬಣ್ಣ ಅವರು ಒಂದು ಕಡೆ ಹೇಳ್ತಾರೆ, ಈ ಚಿತ್ರಕಾವ್ಯಾದಿಗಳನ್ನೆಲ್ಲ ಆಸ್ಥಾನಗಳಲ್ಲಿ ವಿದ್ವತ್ ಕವಿಗಳಾದವರು, ಮಹಾಕವಿಗಳಾದವರು ರಚನೆ ಮಾಡುವಾಗ ಕೆಲವರು ಶುಷ್ಕ ಪಂಡಿತರಂಥ ನಾಯಿಗಳ ಬೊಗಳುವ ಬಾಯಿಗಳಿಗೆ ಕಠಿಣವಾದ ಪದ್ಯಗಳನ್ನು ಮೂಳೆ ತುಂಡಿನಂತೆ ಹಾಕಿಬಿಡ್ತಾ ಇದ್ರು, ಜಗೀತಾ ಸಾಯಿರಿ ಅಂತ. ಆಮೇಲೆ ಇವರು ರಾಜರನ್ನು ನೋಡೋದಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿಬಿಟ್ಟಿದನುವೆ. ಯಾಕೆಂದರೆ ಬಗೆಹರಿಯೋದಿಲ್ಲ ಅಂಥ ತರ್ಕ. ಅದಕ್ಕೆ ಅವರಿಗೂ ಕೂಡ ತುಷ್ಯತು ದುರ್ಜನಃ ಅಂತ ಹೇಳ್ಬಿಟ್ಟು ಯಾದೃಶೋ ಯಕ್ಷಸ್ತಾದೃಶೋ ಬಲಿಹಿ, ಆ ದೇವರಿಗೆ ತಕ್ಕಂತೆ ನೈವೇದ್ಯ ಮಾಡಬೇಕಲ್ಲ ಅದು. ಇವರು ಆಟ ಆಡ್ತಾ ಇದ್ದರು. ಈ ಆಟಗಳ ಹೆಸರು ಹೇಳ್ತಾನೆ, ನಮಗಿಂದು ಎಷ್ಟೋ ಲುಪ್ತವಾಗಿವೆ. ಮುಂದಿನ ಪದ್ಯದಲ್ಲಂತೂ ನನಗೆ ಕೆಲವು ಆಟಗಳ ಹೆಸರು ಗೊತ್ತಿಲ್ಲ. ಇಲ್ಲಿ ಸುದೈವದಿಂದ ಪ್ರೊಫೆಸರ್ ಅಶ್ವತ್ಥನಾರಾಯಣ ಅವರು ಬಂದಿದ್ದಾರೆ. ಅವರು ಅವರ ಧರ್ಮಪತ್ನಿಯವರು ಸೇರಿ ಕುಮಾರವ್ಯಾಸನಲ್ಲಿ ಜಾನಪದ ಯಾವ ಥರ ಇದೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಅವರ ಮೂಲಕವೇ ಕೇಳಿದ್ದೆ. ಅದರೊಳಗೆ ಇದಕ್ಕೆ ಖಂಡಿತ ಪರಿಹಾರ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಕುಮಾರವ್ಯಾಸನಷ್ಟು ಜಾನಪದೀಯನಾದ ಮಾರ್ಗಕವಿ ಮಹಾಕವಿ ಮತ್ತೊಬ್ಬ ಇಲ್ಲ. ನಾನಂತೂ ಯಾವ ಭಾಷೆಗಳಲ್ಲಿ ಅಷ್ಟು ಜಾನಪದೀಯವಾದಂಥ ಕವಿ, ಅಷ್ಟು ಮನೋಹರವಾಗಿ ಜಾನಪದವನ್ನು ಶಿಷ್ಟವನ್ನು ಮೈಗೂಡಿಸಿಕೊಂಡ ಕವಿಯನ್ನು ನೋಡಿಲ್ಲ. ಅಲ್ಲಿ ಆಟಗಳೆಲ್ಲ ನಮ್ಮ ಹಳ್ಳಿಯ ಆಟಗಳೇ. ಯಾರಾಡಿದ್ರೆ ಏನು, ಆಡಿಸುವುದು ಕುಮಾರವ್ಯಾಸ. ಅವನ ಅದನ್ನು ಇಡ್ತಾನೆ. ನಿಜ, ಪಾಂಡವರ ಕೌರವರು ವೀಟಿ ಖೇಲನ ಅಂತ ಮಾಡ್ತಾ ಇದ್ರು. ಅದು ಚಿಣಿಕೋಲಾಟವೇ, ಮೂಲ ಮಹಾಭಾರತದಲ್ಲಿ ಬರುತ್ತೆ.
ಬಾಲಕೇಳಿ ವ್ಯಸನಿಗಳು ಆಳಿನೇರಿಕೆ ಅಂದರೆ ಒಬ್ಬ ಹುಡುಗನ ಹೆಗಲ ಮೇಲೆ ಮತ್ತೊಬ್ಬ ಕೂತುಕೊಂಡು ಒಂದು ಕಲ್ಲಿನ ತುಂಡನ್ನು ಮತ್ತೊಂದನ್ನು ಎಸೆಯುವಂಥದ್ದು, ಅದು ಎಷ್ಟು ದೂರಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಿಕೊಂಡು ಓಡುವಂಥದ್ದು, ಅಲ್ಲಿವರೆಗೂ ಹೊತ್ತು ಹೋಗುವಂಥದ್ದು. ಇದನ್ನು ಕೃಷ್ಣ ಬಲರಾಮರು ಆಡ್ತಾ ಇದ್ದರು. ಪ್ರಲಂಬಾಸುರ ಅಂತ ಒಬ್ಬ ರಾಕ್ಷಸ ಅವರ ಜೊತೆಗೆ ಬಂದು ಸೇರಿಕೊಂಡ ಅಂತ ಭಾಗವತದಲ್ಲಿ ಕೂಡ ಬರ್ತದೆ. ಆಳಿನೇರಿಕೆ, ಹಿಡಿಗವಡೆ, ಕವಡೆಯ ಆಟ. ಇದು ಚೌಕಾಬಾರ ಅಥವಾ ಗಟ್ಟಬಾರ ಅಂತಾರಲ್ಲ, ಅದು ಆಗಿರಬಹುದು. ಹೆಣ್ಣು ಮಕ್ಕಳು ಆಡುವಾಗ ಆ ಒಂದು ಕವಡೆಯನ್ನು ಮೇಲಕ್ಕೆ ಎಸೆದುಕೊಂಡು ಆಡ್ತಾರೆ. ಇದಕ್ಕೆ ಮನೋನ್ಮನಿ ಆಟ ಅಂತ ನಾವು ಹೇಳ್ತಾ ಇದ್ದಿದ್ದು. ಅದಕ್ಕೆ ಇನ್ಯಾವುದಾದ್ರೂ ಒಂದು ಬೇರೆ ಸ್ಥಳೀಯವಾದ ಹೆಸರು ಇದ್ದಿರಬಹುದು ಅಂತ ಅನಿಸುತ್ತೆ. ಅದು ಹೆಣ್ಣು ಮಕ್ಕಳೇ ಹೆಚ್ಚು ಆಡುವಂಥದ್ದು. ಗುರಿಯಾಳು ಅಂದರೆ ಒಬ್ಬರನ್ನ ಗುರಿ ಇಟ್ಟು ಹೊಡೆಯುವಂಥದ್ದು ಮತ್ತು ಮುಟ್ಟುವಂಥದ್ದು, ಈ ರೀತಿಯಾದದ್ದು. ಚೆಂಡಿನ ಹೊಣಕೆ, ಬೇರೆ ಬೇರೆ ವಿಧವಾದ ಚೆಂಡಿನ ಆಟ. ಗೊರೂರು ಹಂಸಮಯ್ಯಂಗಾರು ತಮ್ಮ ನಮ್ಮ ಊರಿನ ರಸಿಕರೂನಲ್ಲಿ ಯುಗಾದಿ ಹಬ್ಬಕ್ಕೆ ಚೆಂಡನ್ನು ಹೊಲಿದು ಗುರಿಯಿಟ್ಟು ಒಬ್ಬರಿಗೊಬ್ಬರು ಹೊಡೆಯುವಂಥದ್ದು ಚೂರು ಚೆಂಡು, ಸೂರಿ ಚೆಂಡು ಅಂತಾರೆ. ಆ ರೀತಿಯಾದ ಆಟದ ಉಲ್ಲೇಖವನ್ನೆಲ್ಲ ಮಾಡ್ತಾರೆ. ಚಿಣಿಕೋಲಾಳು, ಚಿಣಿಕೋಲು, ಆಳು ಗೊತ್ತಿನ ದಂಡೆ, ಇದು ನನಗೆ ಗೊತ್ತಾಗ್ತಾ ಇಲ್ಲ. ಈ ಥರದ ಆಟಗಳು ಎಷ್ಟನ್ನೂ ಅವರು ಆಡ್ತಾ ಇದ್ರು ಅಂತ ಮುಂದೆ ಹೇಳ್ತಾನೆ. ಗುಡುಗು ಗುತ್ತಿನ ಚೆಂಡು, ಗುಮ್ಮನ ಬಡಿವ ಕತ್ತಲೆ, ಗುದ್ದು ಗಂಬದ ಗಡಣೆ, ಕಣ್ಮುಚ್ಚ ಗವಸರಿ, ಹರಿಹಲಗೆ ನಿಡುಗವಣೆ, ಕೆಡಹು ಕುಟ್ಟಿಗನ ಆದಿಯಾದವ ಗಡ, ವಿನೋದದಲ್ಲಿ ಆಡಿದರು ಪಂಗಡದ ಲೈವರು ನೂರ್ವರಿತ್ತಂಡ ಒಂದಾಗಿ ಅಂತ. ಇಲ್ಲಿ ಕೆಲವು ಆಟಗಳು ನನಗೆ ಗೊತ್ತು, ಕೆಲವು ಗೊತ್ತಿಲ್ಲದ್ದು. ಒಟ್ಟಿನಲ್ಲಿ ಸುಮಾರು ಆಟಗಳನ್ನು ಆಡಿದ್ದೆ ನಾನು, ಈ ರೀತಿಯಾದ ಆಟಗಳು. ಹೀಗೆ ಒಂದು ಕಾವ್ಯ ಯಾವುದೋ ಒಂದು ಸಮಯದ್ದು ತನ್ನ ಸಮಯದ್ದು ಆಗುತ್ತದೆ ಅನ್ನೋದಕ್ಕೆ ಇಂಥದ್ದೆಲ್ಲ ಸಾಕ್ಷಿಯಾಗುತ್ತದೆ. ಆ ಆಟದ ಸ್ವಾರಸ್ಯಕ್ಕಾಗಿ ನಾನು ಈ ಪದ್ಯವನ್ನು ಆಯ್ಕೆ ಮಾಡಿದ್ದು. ಮತ್ತೊಂದು ಸೊಗಸೇನೆಂದರೆ, ಇಲ್ಲಿ ಯಾವುದರಲ್ಲಿಯೂ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ. ಒಂದು ಬಿಲಿಯರ್ಡ್ಸ್ ಆಗಲಿ, ಕೇರಮ್ ಆಗಲಿ, ಅಥವಾ ಒಂದು ಟೆನ್ನಿಸ್ ಆಗಲಿ, ಕ್ರಿಕೆಟ್ಗಾಗಲಿ ಈ ವಸ್ತು ಮಹಾತ್ಮ್ಯವೇ ಜಾಸ್ತಿ ಬೇಕು. ಅಂದರೆ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ, ಮೂಗಿಗಿಂತ ಮೂಗುಬಟ್ಟು ದೊಡ್ಡದು ಅಂತ, ಮನೆಗಿಂತ ಮೆಟ್ಲು ದೊಡ್ಡದು ಅಂತ ಎಷ್ಟು ಈ ಥರದ ಗಾದೆ ಹೇಳ್ಬೋದು. ಅಂದಹಾಗೆ ಗಾದೆಗಳು ಕೂಡ ನಮ್ಮ ವ್ಯವಹಾರದಲ್ಲಿ ಲುಪ್ತವಾಗ್ತಾ ಇವೆ. ಆದರೆ ಇವೆಲ್ಲ ಹಾಗಲ್ಲ. ಕುಂಟೆಬಿಲ್ಲೆಗೆ ಏನು ಬೇಕಾಗಿದೆ? ಒಂದು ಒಡಕಲು ಮಡಕೆ ತುಂಡಾದರೆ ಸಾಕು. ಹೀಗೆ ಯಾವ ಸಾಮಗ್ರಿ ಇಲ್ಲದೆ ಆಡುವ ಆಟವೇ ತುಂಬ ವಿಶೇಷವಾದಂಥದ್ದು. ಅಂದರೆ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಕಡಿಮೆಯಾಗಿ ಆನಂದ ಹೆಚ್ಚಾಗುವುದು. ಇದನ್ನು ನಾನು ಕ್ಲಾಸಿಕಲ್ ಅಂತೀನಿ. ಈ ದೃಷ್ಟಿಯಿಂದ ಜಾನಪದವೂ ಕ್ಲಾಸಿಕಲ್ಲು ಒಂದೇ ಆಗುವಂಥದ್ದು. ಹೀಗೆ ಕಂಡಾಗ ನಮಗೆ ಈ ಆಟಗಳ ಆನಂದ ಹೆಚ್ಚು. ಮತ್ತು ಮಕ್ಕಳು ಅದಕ್ಕೆ ಬೇಕಾದ ಸಲಕರಣೆ ಹತ್ಯಾರಗಳನ್ನು ಅವರೇ ಮಾಡ್ಕೋತಾರೆ. ಮತ್ತು ಅದನ್ನು ಮಾಡಿಕೊಳ್ಳುವುದು ಒಂದು ಆಟ ಆಗುತ್ತೆ. ಹೀಗಾಗಲ್ಲದೆ ಅಂಗಡಿಗೆ ಹೋಗಿ ಕೊಂಡು ಬರುವಂಥದ್ದು ಒಂದು ಕಾಟ ತಂದೆ ತಾಯಿಗಳ ಪಾಲಗಾಗುತ್ತೆ. ಮುಂದಿನ ಪದ್ಯವನ್ನು ನಾವೀಗ ಕಾಣೋಣ. ದ್ರೋಣಾಚಾರ್ಯನ ಪರಿಚಯವಾಗುತ್ತದೆ ಆಗ. ಅಳುತ ಧೃತರಾಷ್ಟ್ರಂಗೆ ಭೀಮನು ಕಳೆದ ಹಲುಗಳನ್ನು, ಒಡೆದ ಮೊಲಕಾಲ್ಗಳನ್ನು ತೋರಿಸಿ. ಅಳುತ ಧೃತರಾಷ್ಟ್ರಂಗೆ ಭೀಮನು ಕಳೆದ ಹಲುಗಳನ್ನು, ಒಡೆದ ಮೊಳಕಾಲ್ಗಳನ್ನು ತೋರಿಸಿ ದೂರುವರು ದುರ್ಯೋಧನಾದಿಗಳು. ಮುಳುಮೊನೆಗಳಲ್ಲಿ ಗೀರಿ ನೆತ್ತರ ಕಳೆದು ಹುಡಿಯಲಿ ಹೊರಳಿ. ಮುಳುಮೊನೆಗಳಲ್ಲಿ ಗೀರಿ ನೆತ್ತರಗಳೆದು ಹುಡಿಯಲಿ ಗೊರಳಿತಾ ಬಂದಳುತ ಧೃತರಾಷ್ಟ್ರಂಗೆ ಭೀಷ್ಮಗೆ ದೂರುವನು ಭೀಮ. ಮುಳುಮೊನೆಗಳಲ್ಲಿ ಗೀರಿ ನೆತ್ತರಗಳೆದು ಹುಡಿಯಲಿ ಗೊರಳಿ ಬಂದು ಅಳುತ ಧೃತರಾಷ್ಟ್ರಂಗೆ ಭೀಷ್ಮಗೆ ದೂರುವನು ಭೀಮ. ವಲಚಿರಾಗ, ವಯ್ಯಾರದ ರಾಗ, ಹಿಂದೂಸ್ತಾನಿಯಲ್ಲಿ ಕಲಾವತಿ ಅಂತ, ಅಲ್ಲಿಂದ ಕರ್ನಾಟಕ ಸಂಗೀತಕ್ಕೆ ಆಮದಾದ ರಾಗ ಕೂಡ ಇದು. ಧೃತರಾಷ್ಟ್ರನ ಹತ್ತಿರ ದುರ್ಯೋಧನಾದಿಗಳು ಭೀಮ ಉದುರಿಸಿದ ಹಲ್ಲನ್ನು ತೋರಿಸಿಕೊಂಡು, ಚಚ್ಚಿದ ಮಂಡಿಗಳನ್ನು ತೋರಿಸಿಕೊಂಡು ಬಂದು ದೂರಿದರೆ ಭೀಮ ತಾನು ಮುಳ್ಳಿಂದ ಮೈಪರಚಿಕೊಂಡು
ಧೂಳಲ್ಲಿ ತಾನೇ ಹೊರಳಾಡಿ ರಕ್ತಸಿಕ್ತವಾಗಿ ಧೂಸರವಾಗಿ ಮೈಯನ್ನು ಮಾಡಿಕೊಂಡು ಭೀಷ್ಮನಿಗೆ ಮತ್ತು ಧೃತರಾಷ್ಟ್ರನಿಗೆ ಇಬ್ಬರಿಗೂ ಹೇಳ್ತಾ ಇದ್ದನಂತೆ, ದೂರು ಕೊಡ್ತಾ ಇದ್ದಂತೆ. ಅಂದರೆ ಭೀಮನ ಒಂದು ಈ ಪುಂಡತನ ಎಂಥದ್ದು ಅನ್ನೋದನ್ನು, ಇಲ್ಲಿವರೆಗೂ ನಾವು ಪಾಂಡವನ ಸಾವಿನ ಗೋಳಾಟವನ್ನೇ ನೋಡಿದ್ವಿ, ಅದಕ್ಕೆ ಒಂದಿಷ್ಟು ವಿನೋದ ಇರಲಿ ಅಂತ ಕವಿ ಮಕ್ಕಳ ಆಟದ ಸಹಜ ರೀತಿಯನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಇದು ಪರಿಸರವನ್ನು, ಪ್ರಕೃತಿಯನ್ನು, ಲೋಕ ವ್ಯಾಪಾರವನ್ನು ಕವಿ ಗಮನಿಸುವ ಲಕ್ಷಣವಾಗಿ ತೋರುವಂಥದ್ದು. ಆಮೇಲೆ ಮಕ್ಕಳ ಜಗಳ ಅಲ್ವೇ, ಆ ಮಕ್ಕಳ ಜಗಳ ಹಾಗೆಯೇ ಹೋಗುವಂಥದ್ದು, ಅದು ಅದೇ ರೀತಿಯಾಗಿಯೇ ಹದವಾಗುವಂಥದ್ದು ಅನ್ನೋದನ್ನು ಮುಂದೆ ಕೂಡ ಕವಿ ಹೇಳ್ತಾನೆ. ಕೆವಾಳರು ಭೀಷ್ಮ ವಿದುರರು ಸಾಕು ನಿಮ್ಮೊಳು 104 ಆಕುಮಾರರು ಬೇರೆ ನೀನಿಹುದೊಬ್ಬ ಬೇರೆಂದು ನೂಕಿ ಸೂರುಳು ಮಾಡಿಬಿಟ್ಟರೆ 4 ಜಾವದೊಣಿಗರು ಮರುದಿನ ಆಕುಮಾರರು ತಮ್ಮೊಳ್ ಒಂದಾಗಿಗರು. ಮರುದಿನ ಆ ಕುಮಾರರು ತಮ್ಮೊಳೊಂದಾಗಿಗರು ಗೆಳೆಯಾಗಿ, ತಮ್ಮೊಳೊಂದಾಗಿಗರು ಗೆಳೆಯಾಗಿ. ಮಕ್ಕಳ ಜಗಳ ಆಡಿದರೆ ದೊಡ್ಡವರಿಗೆ ಬಂತು ಸಂಕಟ. ಬೀಚಿಯವರು ಮಹಾಯುದ್ಧ ಅಂತ ಒಂದು ಸೊಗಸಾದ ಕಥೆ ಬರೆದಿದ್ದಾರೆ. ಅಲ್ಲಿ ಹಾಗೆ ಒಂದು ಮನೆ ಪಕ್ಕಕ್ಕೆ ಅಂಟಿಕೊಂಡು ಮತ್ತೊಂದು ಮನೆ, ಅಣ್ಣ ತಂಗಿ ಇದ್ದದ್ದು, ಭಾವಮೈದನರು ಇದ್ದಂಥ ಮನೆ. ಅಲ್ಲಿ ಹನುಮಕ್ಕ ಅಂತ ಒಬ್ಬಳು ಕೆಲಸದವಳು, ಭೀಮಕ್ಕ ಅಂತ ಮತ್ತೊಬ್ಬಳು, ಅವರಿಬ್ಬರು ಅತ್ತಿಗೆ ನಾದಿನಿಯರು. ಒಂದು ದಿವಸ ಹನುಮಕ್ಕ ಶಾಸ್ತ್ರಿಗಳ ಮನೆಯಿಂದ ಪೊರಕೆಯನ್ನು ಹುಡುಕಿಕೊಂಡು ಗುಡಿಸೋದಕ್ಕೆ ನೋಡ್ತಾಳೆ, ಕಾಣಿಸೋಲ್ಲ. ಭೀಮಕ್ಕ ತಗೊಂಡು ರಾಯರ ಮನೆಯಲ್ಲಿ ಅಂದರೆ ಭಾವನ ಮನೆಯಲ್ಲಿ ಗುಡಿಸ್ತಾ ಇರ್ತಾಳೆ. ಇಲ್ಲಿದ್ದ ಪೊರಕೆಯನ್ನು ಯಾವಳೇ ಓದವಳು ಎತ್ಕೊಂಡು ಹೋದವಳು ಅಂತ 2 ಅಕ್ಷರವನ್ನು ಸೇರಿಸಿ ಹೇಳ್ತಾಳೆ. ಆಗ ಏನೇ ಇದು, ಯಾರಿಗೆ ಹಿಂಗಂತಿದ್ದೀಯಾ ಅಂತಂದರೆ, ನಾನು ನಿನಗೆ ಹೇಳ್ತೀನಿ ಕಣೆ, ಪೊರಕೆಗೆ ಗತಿ ಇಲ್ದಿದ್ದರೂ ನಿನ್ನ ಯಜಮಾನ್ತಿಗೂ ಹೇಳ್ತೀನಿ ಅಂತ. ಆ ತಕ್ಷಣ ಯಜಮಾನ್ತಿ ಪ್ರವೇಶ ಆಗಲೇಬೇಕಲ್ಲ, ಯಾಕೆ ನನ್ನನ್ನು ಎಳ್ಕೊಂಡು ಬಂದಿದ್ದು ಅಂತ ಹೇಳ್ಬಿಟ್ಟಿದ್ನು. ಆಮೇಲೆ ಈ ಅತ್ತಿಗೆ ಆದವಳು ಹೇಳ್ತಾಳೆ ನಾದಿನಿಗೆ, ನಮ್ಮ ಯಜಮಾನರು ಪಕ್ಕೆ ಶೂಲವನ್ನು ಇಟ್ಬಿಟ್ರು ಈ ನಾದಿನಿಯನ್ನು ತಂದು ಅಂತ ಹೇಳ್ಬಿಟ್ಟು. ಆಗ ಸಾಕಾಯಿತು, ನಮ್ಮ ಅಣ್ಣ ಅತ್ತಿಗೆನೆಲ್ಲ ಕಟ್ಕೊಂಡು ಬಂದಿದ್ದು ತಾಟಕಿಯನ್ನು ಅಂತ ಹೇಳ್ಬಿಟ್ಟು. ಆಗ ಅಣ್ಣನೂ ಬರಬೇಕಾಯ್ತು, ಏನೇ ಶಾರಿ ನಿಂಗೆ ತಿಂದಿದ್ದು ಹೆಚ್ಚಾಯ್ತೇನೆ ಅಂತ ಹೇಳ್ಬಿಟ್ಟಿದ್ನು. ಆಗ ತಕ್ಷಣವೇ, ಏನೋ ಭಟ್ಟ ಶಾಸ್ತ್ರಿ ನಿನಗೆ ತಿಥಿ ಊಟ ಹೆಚ್ಚಾಯ್ತೇನೋ, ಯಾತಕ್ಕೆ ಹೆಂಡತಿ ಪಕ್ಷ ವಹಿಸ್ತಾ ಇದೆಯಾ ಅಂತ ಈ ರಾಯರು ಅತ್ತ ಬರುವುದಾಯಿತು. ಆಮೇಲೆ ರಾಯರಿಗೂ ಶಾಸ್ತ್ರಿಗಳಿಗೂ ಮಿತ್ರರಿಲ್ಲದೇ ಇದ್ದರೂ ವೈರಿಗಳಂತೂ ಇದ್ದೇ ಇದ್ದರು. ಅವರ ವೈರಿಗಳು ಇವರ ಪಕ್ಕ, ಇವರ ವೈರಿಗಳು ಅವರ ಪಕ್ಕ ನಿಂತು ಹೋರಾಡಿದ್ರು. ಹಾಗಾಗಿ ಸಂಜೆ ಹೊತ್ತಿಗೆ ಗುಂಡಿನ ಮಳೆ ಸುರಿದು ಕರ್ಫ್ಯೂ ಆಗಿ ಮರುದಿವಸ ಪೇಪರ್ನಲ್ಲಿ ಸಂತೆಗೆ ಬಂದಿದ್ದು ಯಾವುದೋ ಗಮಾರ ಸತ್ತಿದ್ದರ ಫೋಟೋ ಕೂಡ ಬಂತು. ಆದರೆ ಅಂದು ಸಂಜೆ ಕೆರೆಯ ಅಂಚಿನಲ್ಲಿ ಈ ಹನುಮಕ್ಕ ಭೀಮಕ್ಕ ಇಬ್ಬರೂ ಕೂಡ ಆರಾಮವಾಗಿ ಲಲ್ಲೆ ಮಾತಾಡಿಕೊಂಡು ಬಟ್ಟೆ ಒಕ್ಕೊಂಡು ಬಂದರು ಅಂತ. ಮಹಾಯುದ್ಧಗಳೆಲ್ಲ ಹೀಗೆ ಆಗುತ್ತದೆ ಅಂತ. ಕೌರವರ ಪಾಂಡವರದು ಅದೇ ರೀತಿಯೇ ಮಕ್ಕಳಾಟದ ಜಗಳ. ಆಕೆ ಬಾಳರು ವೀರರಾದಂಥ ಎಲ್ಲರೂ ಹಿರಿಯರು ಸೇರಿಕೊಂಡು ಭೀಷ್ಮ ವಿದುರರು, ಸಾಕು ನೀವೆಲ್ಲ ತಗಾದೆ ಮಾಡೋದು ಬೇಡ, ನೀವು 5 ಜನ ಅವರು 100 ಜನ ಬೇರೆ ಇರಲಿ ಅಂತ ಮಾಡ್ತಾರೆ. ಕಡೆಗೆ ಸ್ನೇಹ ತಾನೇ, ಆಟವಾಡುವಾಗ ಬೇಕೇ ಬೇಕು, ಮತ್ತೆ ಹೋಗಿ ಹೊಸಕೊಂಡು ಸೇರಿಕೊಳ್ತಾರೆ. ಈ ರೀತಿಯಲ್ಲೇ ಮಕ್ಕಳನ್ನು ಬೆಳೆಸಿದ್ರೆ ಆಗ್ತಾ ಇತ್ತು. ಶಕುನಿ ಅಂತವರು ಬಂದು ಬಾಲ್ಯದ ವೈರವನ್ನು ಬೆಳೆದ ವೈರವನ್ನಾಗಿ ಮಾಡಿದ್ರು. ಬಾಲ್ಯದ ಮೈತ್ರಿಯೂ ಕೂಡ ವೈರದಿಂದ ಬೆಳೆಯುತ್ತೆ, ಆದರೆ ಬೆಳೆದ ಮೇಲೆ ವೈರ ಕೂಡ ಮೈತ್ರಿಯಿಂದ ಬೆಳೆಯುತ್ತೆ. ಇಷ್ಟು ವಿಪರ್ಯಾಸ ಆಗಿಬಿಡುತ್ತೆ. ಹಾಗೆ ಮುಂದೆ ನೋಡಿ ಇನ್ನೂ ಒಂದು ಸ್ವಾರಸ್ಯಕಾರಿಯಾದಂಥ ಪದ್ಯ ಉಂಟು. ಮರನ ಹಿಡಿದಲುಗಿದರೆ
ಮರನ ಹಿಡಿದಲುಗಿದರೆ ಬಿದ್ದರು ಭರತ ಕುಲಪಾಲಕರು 150 ಮಹಾವಾತದಲ್ಲಿ ತರುಫಲ ನಿಕರ ಬೀಳುವಂತೆ. ಮರನ ಹಿಡಿದಲುಗಿದರೆ ಬಿದ್ದರು ಭರತ ಕುಲಪಾಲಕರು 150 ಮಹಾವಾತದಲ್ಲಿ ತರುಫಲ ನಿಕರ ಬೀಳುವಂತೆ. ಶಿರ ಒಡೆದು ಬೆನ್ನೊಡೆದು ಮೊಳಕಾಲ್ ಜರಿದು ಕೈಗಳು ಮುರಿದು ನೆತ್ತರು ಸುರಿದು ಧೃತರಾಷ್ಟ್ರಂಗೆ ದೂರಿದರು ಅನಿಬರೀಹದನ. ಶಿರ ಒಡೆದು ಬೆನ್ನೊಡೆದು ಮೊಳಕಾಲ್ ಜರಿದು ಕೈಗಳು ಮುರಿದು ನೆತ್ತರು ಸುರಿದು ಧೃತರಾಷ್ಟ್ರಂಗೆ ದೂರಿದರೀಹದನ. ಇದು ವ್ಯಾಸರಲ್ಲೇ ಬರುವಂಥ ಚಿತ್ರಣ. ಕೌರವರು 100 ಜನರು ಕೂಡ ಮರವನ್ನು ಹತ್ತಿದಾಗ ಭೀಮ ಒಬ್ಬ ಬುಡವನ್ನು ಹಿಡಿದು ಅಲ್ಲಾಡಿಸಿದರೆ ತಪತಪನೆ ಕಳಿತ ಹಣ್ಣುಗಳು ಮಹಾ ಚಂಡಮಾರುತಕ್ಕೆ ಉದುರುವ ಹಾಗೆ ತಪತಪನೆ ಉದುರಿದರು ಅನ್ನುವಲ್ಲಿ ಭರತ ಕುಲಪಾಲಕರು ಅನ್ನುವ ವ್ಯಂಗ್ಯ ಮಾಡಿದ್ದಾರೆ. ಮುಂದೆ ಭೀಮ ಇವರನ್ನು ನುಂಗಿದ ಸಂಗತಿಯನ್ನು ಕೂಡ ಧ್ವನಿಸುವಂತೆ ಮತ್ತೆ ಧೃತರಾಷ್ಟ್ರನ ಬಳಿಗೆ ದೂರುವುದು. ಆಗ ಇವನನ್ನು ಕೊಲ್ಲಬೇಕು ಅನ್ನುವಂಥ ಸಂಚಾಯಿತು. ಆ ಕೊಲ್ಲುವಿಕೆಯನ್ನು ಕವಿ ಹೇಳುವುದು ನೋಡಿ. ದಿಟ್ಟಿಸಿದರೆವೆಸೀವುದು ಅಂಗೈ ಮುಟ್ಟಿದರೆ ಹುಗುಳಗುದು. ದಿಟ್ಟಿಸಿದರೆವೆಸೀವುದು ಅಂಗೈ ಮುಟ್ಟಿದರೆ ಹುಗುಳಗುದು. ಬಳಿಕವನಟ್ಟ ಕೈ ಕರಣದ ಸುವಾರದ ವಿದ್ಯವೇನರಿದೋ. ಕೊಟ್ಟರೀತಂಗೆಲ್ಲವನು ಜಗಜಟ್ಟಿಗಾಯಿಕಿಕೊಂಡು ನುಣ್ಣನೆ ಚಿಟ್ಟು ಮರಿಯಾಟದಲ್ಲಿ ಸದೆದನು ಮತ್ತೆ ಕೌರವರ. ಕೊಟ್ಟರೀತಂಗೆಲ್ಲವನು ಜಗಜಟ್ಟಿಗಾಯಿಕಿಕೊಂಡು ನುಣ್ಣನೆ ಚಿಟ್ಟು ಮುರಿಯಾಟದಲ್ಲಿ ಸದೆದನು ಮತ್ತೆ ಕೌರವರ ಸದೆದನು ಮತ್ತೆ ಕೌರವರ ಸದೆದನು. ಭೀಮನನ್ನು ಮುಗಿಸೇ ಬಿಡಬೇಕು ಅಂತ ಹೇಳಿ ವಿಷದ ಲಡ್ಡುಗೆಯನ್ನು ಉಣಿಸಲು ಮತ್ತು ವಿಷಕ್ಕೂ ಅವನು ಸಾಯದಿದ್ದರೆ ಅವನನ್ನು ಹಾಗೆ ಹೊತ್ತು ಪ್ರಮಾಣ ಕೋಟಿ ಎನ್ನುವಂಥ ಒಂದು ಸ್ಥಳದಲ್ಲಿ ಆಳವಾದ ಗಂಗೆಯ ಮಡುವಿನಲ್ಲಿ ಎಸೆಯಬೇಕು. ಅಲ್ಲಿ ಹಾವುಗಳಿವೆ, ಜೊತೆಗೆ ಶೂಲಗಳನ್ನೂ ಅಲ್ಲಿ ನಾಟಿದ್ದಾರೆ. ಇವುಗಳು ಯಾವುದರಿಂದ ಕೂಡ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಈ ವಿಷವೋ ಸರ್ಪ ವಿಷವೋ ಶೂಲಗಳೋ ಯಾವುದಾದ್ರೂ ಒಂದು ಆದೀತು ಅಂತ ಭಾವಿಸಿಕೊಂಡರು. ಅದಕ್ಕೆ ವಿಷದ ಅಡುಗೆಯನ್ನು ಮಾಡಿಸಿದ್ದು ಹೇಗೆ ಅಂತ ಕವಿ ವರ್ಣಿಸ್ತಾನೆ. ಇದು ತುಂಬ ಸುಂದರವಾದದ್ದು. ಆ ವಿಷದ ಅಡುಗೆಯನ್ನು ಮಾಡಿದರೆ ಕಾಲಕೂಟ ಹಲಾಹಲವ ಕಾರ್ಕೋಲ ದಾರದ ವತ್ಸನಾಭಿ ಕರಾಳ ಸೌರಾಷ್ಟ್ರಿಕವ ಶೌಕ್ಲಿಕ ಸುಪ್ರದೀಪಕವ ಅಂತ ಅಷ್ಟ ವಿಷಗಳು ಅಂತ ಪ್ರಸಿದ್ಧವಾದವು. ಆ 8 ಬಗೆಯ ವಿಷಗಳನ್ನು ಸೇರಿಸಿ ಕಾಂಬಿನೇಷನ್ ಮಾಡಿದ್ದಾರೆ. ಅದು ಒಂದಕ್ಕೊಂದು ರಿಯಾಕ್ಷನ್ ಆಗಿ ಎಲ್ಲ ಖಾಲಿ ಆಗೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಆ ವಿಷದ ಅಡುಗೆ ನೋಡಿದರೆ ಸಾಕು ಕಣ್ಣು ಸೀದು ಹೋಗುತ್ತಂತೆ, ಮುಟ್ಟದೆ ಸಾಕು ಕೈ ಹೊಪ್ಪಳೆ ಬರುವಂತೆ ಆಗಿದೆ. ದಿಟ್ಟಿಸಿದರೆ ಎವೆಸೀವುದು, ಅಂಗೈ ಮುಟ್ಟಿದರೆ ಹೊಗಳಹುದು. ಅಂಥ ಒಂದು ವಿಷಯದಲ್ಲಿ ಅಡುಗೆಯನ್ನು ಮ್ಯಾನೇಜ್ ಮಾಡಿದ್ರಲ್ಲ ಆ ಸುವಾರರ ವಿದ್ಯೆ ಏನರಿದು. ಆ ಅಡುಗೆಯವರು ಇನ್ನೆಷ್ಟು ಟೆಕ್ನಿಕ್ ಕಲ್ತಿರಬೇಕು. ವಿಷವನ್ನು ನೋಡಿದ್ರೆ ಹಾಗಾಗುವಂಥದ್ದು, ಮುಟ್ಟಿದ್ರೆ ಆಗುವಂಥದ್ದನ್ನು ಅಷ್ಟು ಚೆನ್ನಾಗಿ ಲಡ್ಡುಗೆ ಕಟ್ಟಿದ್ರಲ್ಲ, ಅಡುಗೆ ಮಾಡಿದ್ರಲ್ಲ. ಆದರೆ ಇದನ್ನೆಲ್ಲವನ್ನು ಜಗಜಟ್ಟಿ ಹಾಕಿಕೊಂಡು ನುಣ್ಣನೆ ಚಿಟ್ಟು ಮುರಿಯಾಟದಲ್ಲಿ ಸದೆದನು ಮತ್ತೆ ಕೌರವರ. ಅದನ್ನು ತಿಂದು ತೇಗಿದ. ಮಹಾಭಾರತದಲ್ಲಿ ಬರುತ್ತೆ, ಆ ಹಾವುಗಳು ಕಚ್ಚಿ
ಬಿಸಾಕಿದಾಗ ಇವನನ್ನು ಪ್ರಮಾಣ ಕೋಟದಲ್ಲಿ ಈ ವಿಷ ಬಿಡುಗಡೆಯಾಯಿತು ಅಂತ ಆ್ಯಂಟಿ ವೆನಮ್ ಆಗಿಬಿಡ್ತು ಈ ವೆನಮ್ ಈ ವಿಷಕ್ಕೆ ಅಂತ. ಹೀಗೆ ಆಯುರ್ಮರ್ಮಾಣಿ ರಕ್ಷತಿ ಅಂತ ಉಂಟಲ್ಲ, ಅರಸ ಕೇಳ ಆಯುಷ್ಯವುಳ್ಳರೆ ಹರಿಹರ ಬ್ರಹ್ಮಾದಿಗಳು ಸಂಹರಿಸಲರಿಯರು. ಹಾಗೆ ಭೀಮ ಜೈಶಾಲಿಯಾಗಿ ಬಂದ ನಾಗಾಮೃತವನ್ನು ಕುಡಿದು ನಾಗಾಯತ್ತ ಬಲಸಂಪನ್ನನಾಗಿ ಕೆಲವು ಕಡೆ 8,000 ಆನೆಗಳ ಬಲ ಅಂತ, ಇನ್ನು ಕೆಲವು ಕಡೆ 10,000 ಆನೆಗಳ ಬಲವುಳ್ಳವನಾಗಿ ಬಂದ ಅನ್ನುವಲ್ಲಿ ಪ್ರಕೃತ ಕಥಾಭಾಗವನ್ನು ಮುಗಿಸುವ ಹದದಲ್ಲಿ ಮಂಗಳ. ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯ ರೋಗಿ ಹಳಿದರೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ನಗುದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತಬಲ್ಲರು, ಘೋರ ರೌರವವನ್ನು ಕೆಡಿಸುಗು ಕೇಳ್ದ ಸಜ್ಜನರ ಘೋರ ರೌರವವನ್ನು ಕೆಡಿಸುಗು. ಭಾರತದ ಕಥನ ಪ್ರಸಂಗವ ಕೇಳ್ದ ಸಜ್ಜನರ ಘೋರ ರೌರವವನ್ನು ಕೆಡಿಸುಗು.